ಮಾತರಂ ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭಗವನ್ ಸರ್ವಲೋಕೇಶ ತೇಷು ಯೇ ದಾರಸಂಯುತಾಃ ಕೀದೃಶಂ ಚರಿತಂ ತೇಷಾಂ ತನ್ಮೇ ಶಂಸಿತುಮರ್ಹಸಿ. ಪಾರ್ವತಿ ಕೇಳ್ತಾ ಇದ್ದಾಳೆ, ಎಲ್ಲ ಲೋಕದ ಒಡೆಯನೇ ಶಿವನೇ, ಹೆಂಡತಿಯರ ಜೊತೆಗೂಡಿ ಧರ್ಮಾಚರಣೆಯನ್ನು ಮಾಡಿದವರಿಗೆ ಯಾವ ಗತಿ? ಏಕಪತ್ನಿ ಧರ್ಮಾಣಃ ಚರಂತಿ ವಿಪುಲಂ ತಪಃ ವಿಂಧ್ಯಪಾದೇಷು ಯೇ ಕೇಚಿತ್ ಯೇ ಚ ನೈಮಿಷವಾಸಿನಃ. ಯಾರು ಏಕಪತ್ನಿ ಧರ್ಮರಾಗಿ ತಪಸ್ಸನ್ನು ಯಾರು ಮಾಡಿರ್ತಾರೆ ಅವರು ಒಳ್ಳೆಯ ಗತಿಯನ್ನು ಹೊಂದುತ್ತಾರೆ. ಹಿಂಸೆ ಇರದೆ, ದ್ರೋಹವಿರದೆ, ಸರ್ವಭೂತಾನುಕಂಪಿನಃ, ಎಲ್ಲ ಭೂತಗಳಲ್ಲಿ ಅನುಕಂಪೆ ಉಳ್ಳವರಾಗಿ, ಶಾಂತರು ದಾಂತರು ಜಿತಕ್ರೋಧರೂ ಆಗಿ ಆತಿಥ್ಯವನ್ನು ಗಮನಿಸಿ, ಆ ಅತಿಥಿಗಳನ್ನು ಚೆನ್ನಾಗಿ ಗಮನಿಸಿ, ಸ್ವದಾರ ಸಹಿತಾದೇವಿ ಚರಂತಿ ವ್ರತಮುತ್ತಮಂ. ಹೆಂಡತಿಯೊಡಗೂಡಿ ಯಾರು ವ್ರತವನ್ನು ಮಾಡ್ತಾರೆ ಅವರು ಒಳ್ಳೆಯ ಲೋಕಕ್ಕೆ ಹೋಗ್ತಾರೆ. ಅದರಿಂದಾಗಿ ದಾಂಪತ್ಯ ಅನ್ನೋದು ವ್ರತ. ಸುಖವಾಗಿ ಇರ್ತಾರೆ. ಪೋಷಣಾರ್ಥಂ ಸ್ವದಾರಾಣಾಂ ಅಗ್ನಿಕಾರ್ಯಾರ್ಥಮೇವ ಚ ಗಾವಶ್ಚ ಕರ್ಷಣಂ ಚೈವ ಸರ್ವಮೇತದ್ವಿಧೀಯತೆ. ಗೃಹಸ್ಥರಾದವರು ಪಾಲನೆಗಾಗಿ, ಹೆಂಡತಿಯರ ಪಾಲನೆಗಾಗಿ ಅವರು ಹಣವನ್ನು ಸ್ವೀಕಾರ ಮಾಡಬಹುದು. ಗಾವಶ್ಚ ಕರ್ಷಣಂ ಚೈವ, ಹಸುವನ್ನು ಸಾಕಬಹುದು. ಕರ್ಷಣ, ಕೃಷಿಯನ್ನು ಮಾಡಬಹುದು. ಕಾಡಿಗೆ ಹೋದರೆ ನಾಡಿನ ಪದಾರ್ಥದ ಸೋಂಕೆ ಇರದೆ ಬಾಳಬೇಕು. ಅದು ವಯಸ್ಸಾದ್ಮೇಲೆ ಹೋಗಿರ್ತಾರೆ. ಏತತ್ತೇ ಕಥಿತಂ ದೇವಿ ಕಿಂ ಭೂಯ ಶ್ರೋತುಮಿಚ್ಛಸಿ. ಹೀಗಾಯಿತು, ಮತ್ತೇನು ಕೇಳಬೇಕು ಅಂತ ಬಯಸ್ತಿ? ಗೃಹಸ್ಥರ ಕರ್ತವ್ಯ ಏನು? ಗೃಹಸ್ಥರು ಹೇಗೆ ಬಾಳಬಹುದು? ಯಾವ ಆಶ್ರಮವೂ ಮೇಲು ಅಂತ ಇಲ್ಲ. ಅವಕಾಶ ಏನೇನಿದೆ ಅಂದರೆ ಎಲ್ಲವಕ್ಕೂ ಎಲ್ಲದರ ಅವಕಾಶ ಇದೆ. ಆಯಿತು, ಕರ್ಮಯೋಗದ ಕರ್ಮಫಲವನ್ನು ಕೇಳಬೇಕು ಅಂತ ನಾನು ಬಯಸ್ತೇನೆ ಅಂತ. ಯಾರು ವಾನಪ್ರಸ್ಥನಾದವನು ಕಾಷ್ಠಮೌನಮಾಸ್ಥಾಯ ನರೋ ದ್ವಾದಶ ವಾರ್ಷಿಕಂ ಮರುತಾಂ ಲೋಕಮಾಸ್ಥಾಯ ತತ್ರ ಭೋಗೈಶ್ಚ ಯುಜ್ಯತೆ. 12 ವರ್ಷಗಳ ಕಾಲ ಕಾಷ್ಠಮೌನ ವ್ರತವನ್ನು ಮಾಡಿದವನು ಮರುಲ್ಲೋಕವನ್ನು ಹೊಂದುತ್ತಾನೆ. ಇನ್ನು ನೆಲದಲ್ಲಿಯೇ ಮಲಗುವ ಒಂದು ವ್ರತ, ಹಾಗೆ ಮಾಡಿದ್ರೂ ಆಯಿತು. ವಾನಪ್ರಸ್ಥ 14,000 ವರ್ಷಗಳ ಕಾಲ ಯಕ್ಷಲೋಕದಲ್ಲಿ ಅನುಭವಿಸುತ್ತಾನೆ. ವೀರಾಸನಗತನಾಗಿ ತಪಸ್ಸು ಮಾಡಿದವ ಗಂಧರ್ವ ಲೋಕವನ್ನು ಹೊಂದುತ್ತಾನೆ. ಊರ್ಧ್ವಬಾಹುವಾಗಿ ವ್ರತವನ್ನು ಮಾಡಿದವ ದೇವಲೋಕದಲ್ಲಿ, ಹೆಬ್ಬೆಟ್ಟಿನಿಂದ ಮಾತ್ರ ನಿಂತು ತಪಸ್ಸನ್ನು ಮಾಡಿದವ
ಇಂದ್ರಲೋಕದಲ್ಲಿ 14,000 ವರ್ಷಗಳ ಕಾಲ ಇರ್ತಾನೆ. 12 ವರ್ಷಗಳ ಕಾಲ ಆಹಾರ ನಿಯಮವನ್ನು ಮಾಡಿದರೆ ನಾಗಲೋಕದಲ್ಲಿ ಹುಟ್ಟುತ್ತಾನೆ. ಈ ರೀತಿ ವಾನಪ್ರಸ್ಥರೂ ಕೂಡ ಒಳ್ಳೆಯ ಲೋಕವನ್ನು ಹೊಂದುತ್ತಾರೆ. ಈ ಕಾಮ್ಯ ಲೋಕವನ್ನು ಪಡೆದು ಕೆಳಗಡೆ ಬಂದ ಮೇಲೆ ತೇಭ್ಯೋ ಭ್ರಷ್ಟ ಪುನರ್ದೇವಿ ಜಾಯಂತೆ ಋಷು ಭೋಗಿನಃ, ಮನುಷ್ಯ ಲೋಕದಲ್ಲಿಯೂ ಒಳ್ಳೆ ಭೋಗವನ್ನು ಹೊಂದುತ್ತಾರೆ. ಉತ್ತಮ ಕುಲದಲ್ಲಿ ಧನಧಾನ್ಯ ಸಮೃದ್ಧಿಯಿಂದ ಕೂಡಿಕೊಂಡು ಇರ್ತಾರೆ. ಇಷ್ಟು ಹೇಳಿದ್ದೇನೆ. ಏತತ್ತೇ ಕಥಿತಂ ದೇವಿ ಕಿಂಭೂಯ ಶ್ರೋತುಮಿಚ್ಛಸಿ. ಇನ್ನೇನು ಕೇಳ್ತಾ ಇದ್ದಿ? ಉಮಾ ಯೇಷಾಂ ಯಾಯಾವರಾಣಾಂತು ಧರ್ಮಮಿಚ್ಛಾಮಿಮಾನದ. ಯಾಯಾವರರು ಯಾತ್ವಾ ಯಾತ್ವಾ ವರಯಂತೆ ಇತಿ ಯಾಯಾವರಾಹ ಅಂತ ಹೋಗಿ ಹೋಗಿ ಬೇಡಿದವರು. ಏನು ಹೋಗಿ ಹೋಗಿ ಬೇಡೋದು ಅಂದರೆ ಭಿಕ್ಷೆಯನ್ನ. ಅವರಿಗೆ ಏನು, ಇವತ್ತು ಯಾಯಿವಾರ ಆಗಿದೆ. ಪುರಂದರದಾಸರೇ ಮೊದಲಾದವರು ಮಾಡಿದ ಧರ್ಮಾಚರಣೆ ಅದು. ಮಧುಕರ ವೃತ್ತಿ ಎನ್ನದು ಬಲು ಚಂದದು ಅಂತ ಅವರು ಹಾಡಿದ್ದು ಹಾಗೆ. ಒಂದು ಹೆಮ್ಮೆಯಿಂದ ಭಿಕ್ಷೆ ಬೇಡಬಹುದಾ ಅಂತ ಹೇಳಿದ್ರೆ ಅವ್ರು ಬೇಡಿದ್ರು. ಅವರು ಅದರಲ್ಲಿ ಯಾರೋ ಒಬ್ರು ಠಾಪಕ್ಕಂದು ಬಾಗಲಾಕಿದ್ರು. ಕದವ ಮುಚ್ಚಿದಳಿದಕ್ಕೋ ಗಯ್ಯಾಳಿ ಮೂಳಿ ಅಂತ ಆರಾಮಾಗಿ ಹಾಡ್ಕೊಂಡು ಹೋದ್ರು. ಅಂದ್ರೆ ಅವಮಾನವನ್ನು ಅವ್ರು ಲೆಕ್ಕಿಸಲೇ ಇಲ್ಲ. ಆ ಅವಮಾನವನ್ನ ಬಹಳ ಲೈಟ್ ಆಗಿ ತಗೊಂಡ್ರು. ಅದು ಒಂದು ವ್ರತ ಅಂತ ಹೇಳ್ತಾರೆ. ಅವಮಾನವನ್ನ ದೇವರು ಕೊಟ್ಟದ್ದು ಅಂತ ಹೇಳಿ ಸ್ವೀಕಾರ ಮಾಡೋದೇನಿದೆ ಅದು ಬಹಳ ದೊಡ್ಡದು ಅಂತ. ಅದಕ್ಕೆ ಅವರೆಲ್ಲರ ಪದ್ಯಗಳು, ನಾವು ದಾಸರ ಪದ್ಯಗಳಲ್ಲಿಯೂ ಕೂಡ ಹಲವಾರು ವಿಭಾಗ ಮಾಡಬೇಕು. ನೀತಿಯ ವಿಭಾಗ ಬೇರೆ, ಉಪಾಸನೆಗೆ ಸಂಬಂಧಪಟ್ಟದ್ದು ಬೇರೆ, ಧ್ಯಾನದ ಒಳಗಡೆ ಕಂಡದ್ದು ಬೇರೆ, ಬಾ ಅಂತ ಕರೆಯೋದು ಬೇರೆ, ಯಾವುದೋ ಸ್ತೋತ್ರದ ಅಥವಾ ಯಾವುದೋ ಭಾಗದ ಸಂಗ್ರಹ ಬೇರೆ. ಹೀಗೆ ಹಲವಾರು ರೀತಿಯ ವಿಭಾಗಗಳನ್ನು ಮಾಡಬೇಕಾಗತ್ತೆ. ಕೆಲವೊಂದೆಲ್ಲ ಬೇರೆಯವ್ರಿಗಾಗಿ ಮಾಡಿದ್ದೂ ಇರುತ್ತೆ. ಉದಾಹರಣೆಗೆ ಇದೇ ಸಮಯರಂಗ ಬಾರೆಲೋ ಇದ್ದ ಹಾಗೆ ಪುರಂದರದಾಸರು ಯಾಕೆ ಹಾಗೆ ಉಪಾಸನೆ ಮಾಡ್ತಾರೆ? ಅದರಿಂದ ಒಂದು ಮತ್ತೆ ಯಶೋದೆ ಅಮ್ಮ ನಂಗನು ಎತ್ತಿ ಕೋಯಮ್ಮ ಅಂತ ಹೇಳಿ ಪ್ರಸನ್ನ ವೆಂಕಟದಾಸರದೊಂದು ಹಾಡಿದೆ. ಅದರ ಅರ್ಥ ನೀವು ನಿಮ್ಮ ಮಕ್ಕಳನ್ನು ಆಡಿಸುವಾಗ ಕೃಷ್ಣನನ್ನ ನೆನಪಿಸಿಕೊಳ್ಳಿ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಇದು ಯಾಯಾವರರ ಧರ್ಮ. ಆ ಯಾಯಾವರರ ಧರ್ಮದ ಫಲ ಏನು ಹೇಳಿ? ವ್ರತೋಪವಾಸ ಶುದ್ಧಾಂಗಾ ತೀರ್ಥಸ್ನಾನ ಪರಾಯಣಾ ಧೃತಿಮಂತ ಕ್ಷಮಾಯುಕ್ತಾ ಸತ್ಯವ್ರತ ಪರಾಯಣಾ. ಅವರು ವ್ರತ ಉಪವಾಸಾದಿಗಳನ್ನು ಮಾಡ್ತಾ, ಕಂಡಲ್ಲಿ ಮುಳುಗುತ್ತಾ, ಕ್ಷಮಾಯುಕ್ತರಾಗಿ ಒಂದು ಪಕ್ಷ ಒಂದು ಮಾಸ ಉಪವಾಸಗಳನ್ನು ಮಾಡ್ತಾ, ಮಳೆಯನ್ನು ಸಹಿಸುತ್ತಾ, ಚಳಿಯಲ್ಲಿ ನವೆಯುತ್ತಾ, ಬಿಸಿಲಲ್ಲಿ ಬೇಯುತ್ತಾ, ಯಾವಾಗಾದರೂ ಒಮ್ಮೆ ಕೇಳುವವರು ಯಾಯಾವರರು. ಅವರು ಇಂದ್ರಲೋಕವನ್ನು ಹೊಂದುತ್ತಾರೆ. ಏತತ್ತೇ ಕಥಿತಂ ದೇವಿ ಕಿಂ ಭೂಯಃ ಶ್ರೋತುಮಿಚ್ಛಸಿ. ಸರಿ, ಉಮೆ ಕೇಳಿದಳು, ತೀರ್ಥಕ್ಷೇತ್ರವನ್ನು ಸಂಚಾರ ಮಾಡುವವರನ್ನ ಚರಕರು ಅಂತ ಕರೀತಾರೆ. ಚರಕ ತೀರ್ಥ ಸಂಚಾರಿ. ಹಾಗೆ ತೀರ್ಥ ಸಂಚಾರ ಮಾಡುವವರು ಹೆಣ್ಣು ಮಕ್ಕಳ ಜೊತೆಗೂಡಿ ಸಂಚಾರ ಮಾಡುವವರು ಇದ್ರು ಆ ಕಾಲದಲ್ಲಿ. ಈಗ ಹೀಗೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಅಷ್ಟೇ. ಆಮೇಲೆ ಚರಕರು ಅಂತ ಏನು? ಚಕ್ರಚರರು ಅಂತ. ಹೇಗೆ? ನಿಮಗೆ ಈ ರೀತಿ ಉಪನಿಷತ್ತಿನಲ್ಲಿ ಒಬ್ಬ ಋಷಿ ಸಿಗ್ತಾನೆ, ರೈಕ್ವ ಅಂತ.
ಸಂವರ್ಗ ವಿದ್ಯೆಯನ್ನು ಹೇಳಿದವ. ಹೋಗ್ತಾ ಇರೋದು, ಒಂದು ಗಾಡಿ ಇಟ್ಕೊಂಡು ಅದರಲ್ಲಿ ಸಾಮಾನು ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅವರನ್ನ ಚಕ್ರಚರರು ಅಂತ ಕರೀತಾರೆ. ಆ ಚಕ್ರಚರರಿಗೆ ಏನು ಕರ್ತವ್ಯ? ಅವರು ಹೇಗಿರ್ತಾರೆ? ಸಂವಹಂತೋ ಧುರಂದಾರೈ ಶಕಟಾನಂತು ಸರ್ವದಾ ಪ್ರಾರ್ಥಯಂತೆ ಯಥಾ ಕಾಲಂ ಚಕಟೈರ್ಭೈಕ್ಷಚರ್ಯಯ. ಗಂಡ ಮತ್ತೆ ಹೆಂಡತಿ ಇಬ್ಬರೂ ಕೂಡ ಗಾಡಿಯ ಎರಡು ನೊಗದಲ್ಲಿ ನಿಂತು, ಎತ್ತುಗಳ ಸ್ಥಾನದಲ್ಲಿ ನಿಂತು ಸಾಮಾನುಗಳನ್ನು ಹಾಕೊಂಡು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗೋದು. ಅವರನ್ನ ಚಕ್ರಚರರು ಅಂತ ಕರೀತಾರೆ. ಅವರು ಯಾಕೆ ಚಕ್ರಚರರು? ಅಲ್ಲ, ಗಾಡಿ ಯಾಕೆ ಬೇಕು ಅವರಿಗೆ? ಇದ್ರೆ ಸಾಮಾನು ಇಟ್ಕೊಂಡೇ ಹೋಗ್ಬೋದಲ್ಲ. ಅವರು ಎಷ್ಟು ಅಂತ ಹೇಳಿದ್ರೆ, ಎಲ್ಲಿಗೆ ಹೋದಲ್ಲಿ ಬಹಳ ಬಿಸಿಲಾಯಿತು ಅಂದ್ರೆ ಅದೇ ಮನೆ. ಅವರು ಛತ್ರಕ್ಕೆ ಹೋಗೋದು ಇಲ್ಲ, ಯಾವುದೇ ಮನೆಯಲ್ಲಿ ಉಳಿಯೋದಿಲ್ಲ. ಮಳೆ ಬಂತು ಅಂದ್ರು, ಚಳಿ ಆಯಿತು ಅಂತಂದ್ರು ಅದೇ ಚಕ್ರದ ಆ ಗಾಡಿಯ ಕೆಳಗಡೆ ಉಳ್ಕೊಳ್ಳೋದು, ಅದೇ ಮನೆ. ಈಗ ಅತ್ಯಾಧುನಿಕವಾದ ಗಾಡಿ ಏನಂತಾರೆ ಅದನ್ನ? ಕ್ಯಾರವಾನ್. ಅದು ಅತ್ಯಂತ ಪ್ರಾಚೀನ ಕ್ಯಾರವಾನ್, ದೇಸಿ ಕ್ಯಾರವಾನ್. ಅದು ಕ್ಯಾರವಾನ್ ಅನ್ನೋದಕ್ಕೆ ಏನರ್ಥ ಗೊತ್ತಾ? ಅವಾಗ ಬಹಳ ಹಿಂದೆ, ಈಗ ಅದು ಏನೇನೋ ವಿಕೃತ ಆಗಿರುತ್ತೆ ಬಿಡಿ. ಅವಾಗ ಅಲೆಮಾರಿ ಹಳ್ಳಿಯನ್ನ ನಾಮೆಡ್ ವಿಲೇಜ್ ಟೋಲ್ಡ್ ಆಸ್ ಕ್ಯಾರವಾನ್, ಸಾರ್ಥ ಅಂತ ಸಂಸ್ಕೃತದಲ್ಲಿ ಕರೀತಾ ಇದ್ರು. ಈಗ ಅದು ಯಾವುದೋ ವ್ಯಾನ್ ಕ್ಯಾರವಾನ್ ಅಂತಾರೆ. ತಪೋರ್ಜನ ಪರಾಧೀರಾ ಪ್ರಾರ್ಥಯಂತೆ ಯಥಾ ಕಾಲಂ ಶಕಟೈರ್ಭೈಕ್ಷಚರ್ಯಯ. ತಪೋರ್ಜನ ಪರಾಹ, ಹೌದು, ಯಾಯಿವಾರ ಅನ್ನೋ ಪದ ಇಲ್ಲಿಂದಲೇ ಬಂದದ್ದು. ತಪೋರ್ಜನ ಪರಾಧೀರಾಹ, ಗಾಡಿಯನ್ನು ಎಳ್ಕೊಂಡು ಭಿಕ್ಷಾಚರ್ಯದಿಂದ ಸಾಕ್ತಾ ಇರೋದು. ಪರ್ಯಟಂತೋ ದಿಶಸ್ಸರ್ವಾಹ ಕಾಮಕ್ರೋಧ ವಿವರ್ಜಿತಾ, ದಿಕ್ಕಲ್ಲಿ ತಿರುಗ್ತಾ ಇರೋದು. ಕೆಲವು ಕಾಲ ಆದಮೇಲೆ ಅವರು ಹೋಗ್ತಾರೆ, ಒಳ್ಳೆ ಲೋಕವನ್ನು ಸೇರ್ತಾರೆ. ತೀರ್ಥಕ್ಷೇತ್ರ ಯಾತ್ರೆಯೇ ಗುರಿ. ಇದೊಂದು ವಿಚಿತ್ರ ವಾನಪ್ರಸ್ಥರು. ಅಗ್ನಿ ಇದಿಲ್ಲ, ಅಗ್ನಿಯ ಸೇವೆ ಇಲ್ಲ. ವೈಖಾನಸಾನಾಂ ವೈ ಧರ್ಮಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಅಲ್ಲ, ಇಷ್ಟು ಜನ ತಪಸ್ವಿಗಳಲ್ಲಿ ವೈಖಾನತರು ಅಂತ ಇದ್ದಾರೆ, ಅವ್ರ ಬಗ್ಗೆ ಹೇಳಿ. ಅದಕ್ಕೆ ವೈಖಾನತರು ಅಂತಂದ್ರೆ ವಾನಪ್ರಸ್ಥರೇ. ಅಗ್ನಿಯ ಆರಾಧನೆ ಮಾಡ್ತಾ, ಹೋಮವನ್ನು ಮಾಡ್ತಾ, ಅತಿಥಿ ಸತ್ಕಾರ ಮಾಡ್ತಾ ಒಂದು ಕಡೆ ಇರುವವರು ವೈಖಾನಸರು. ಗೃಹಸ್ಥರ ತರಾನೇ, ಆದರೆ ಅವರಿಗೆ ನಾಗರಿಕವಾದ ಆಹಾರವನ್ನೆಲ್ಲ ತೆಗೆದುಕೊಳ್ಳಿಕ್ಕಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಅನೇಕ ಜನ ವಾನಪ್ರಸ್ಥರಿದ್ದಾರೆ, ಅಶ್ಮಕುಟ್ಟರು ಅಂತ. ಹೊರಗಡೆಯಿಂದ ಬೇಯಿಸಿದ ಆಹಾರವನ್ನು ತಿನ್ನಲಿಕ್ಕಿಲ್ಲ ಅವರಿಗೆ. ಹಲ್ಲೆ ವನಕೆ ಅಂದ್ರೆ ಹಸಿಯಾದ ಆಹಾರವನ್ನು ಮಾತ್ರ ಅವರು ತೆಗೆದುಕೊಳ್ಳಿಕ್ಕೆ. ಆಮ ಪದಾರ್ಥ ಭೋಗಿಗಳು ಅಂತ ಏನು ಹೇಳ್ತಾರೆ ಹಾಗೆ. ಆಮ ಪದಾರ್ಥವನ್ನ ಉಣ್ಣುವವರು. ಆಮ ಅಂದ್ರೆ ಹಸಿ, ಅಕ್ಕಿ, ಬೇಳೆ ಇವುಗಳನ್ನೇ ತಿನ್ನೋದವರು. ತಿನ್ನೋದಾದ್ರೆ ಇದು ಅಶ್ಮಕುಟ್ಟರು. ಇವ್ರದೇ ಇನ್ನೊಂದು ಪ್ರಭೇದ ದಂತೋಲೂಖಲಿನಃ ಅಂತ. ಹಲ್ಲಿನಿಂದ ಜಗಿಯಬಹುದಾದದ್ದನ್ನು ಮಾತ್ರ. ಶೀರ್ಣ ಪರ್ಣಾಚಿನಶ್ಚಾನ್ಯೇ, ಇನ್ನು ಕೆಲವರು ಮರದಿಂದ ಉದುರಿದ ಒಣಗಿದ ಎಲೆಯನ್ನು ತಿನ್ನುವವರು. ಉಂಚವೃತ್ತಾಸ್ತಥಾಪರೇ, ಉಂಚವೃತ್ತಿಗಳು ಗೊತ್ತಿದೆ. ಕಪೋತ ವೃತ್ತಯಶ್ಚಾನ್ಯೇ, ಕಪೋತ ವೃತ್ತಿ, ಪಾರಿವಾಳ ಯಾವ ರೀತಿ ಕಾಳನ್ನು ಹೆಕ್ಕಿ ತಿಂತಾ ಇರುತ್ತೆ ಆ ರೀತಿ ಇರುವವರು. ಪಶು ಪ್ರಚಾರ ನಿರತಾ,
ಫೇನ ಪಾಶ್ಚ ತಥಾ ಪರೇ. ಇನ್ನು ಕೆಲವರು ಹಸುವಿನ ಹಾಲನ್ನು ಕುಡಿಯುವಾಗ ಕರುವಿನ ಬಾಯಿಂದ ಬರುವ ನೊರೆಯನ್ನು ಉಂಡು ನೊರೆಯನ್ನು ತಿಂದು ಬದುಕುವವರು ಫೇನಪರು ಅಂತ ಕರೀತಾರೆ. ಇದೆಲ್ಲ ಇವತ್ತು ಕೇಳಬೇಕಷ್ಟೆ. ಮೃಗವನ್ನು ಮೃಗಚರ್ಯಾಯಾಂ ಸಂಚರಂತಿ ತಥಾ ಪರೇ. ಇನ್ನು ಕೆಲವರು ಊಟವನ್ನು ಮಾಡೋದು 4 ಕಾಲುಗಳಿಂದ, ಅಂದರೆ ಬಗ್ಗಿ ಬಾಯಿಂದಲೇ ತಗೊಳ್ಳೋದು. ಅವಾಗೇನಾಗತ್ತೆ, 2 ಕೈ ಅದನ್ನು ಊಟ ಮಾಡಲಿಕ್ಕೆ ಬಳಸೋಲ್ಲ. 2 ಕೈ ಏನಿದೆ ಅದನ್ನು ಊಟ ಮಾಡಲಿಕ್ಕೆ, ಊಟದ ಸಾಮಗ್ರಿಗಳನ್ನು ತಗೊಳ್ಳಿಕ್ಕೆ ಬಳಸೋಲ್ಲ. ಮುಂದೆ ಕೈ 2 ಕೈಗಳು ಕಾಲಾಗತ್ತೆ, ಹಿಂದಿನ ಕಾಲು ಕಾಲಾಗೇ ಇರುತ್ತೆ. ಹಾಗೇ ನಡ್ಕೊಂಡು ಹೋಗೋದು. ಹುಲ್ಲನ್ನೋ ಅಥವಾ ಅಲ್ಲಿ ಎಟುಕೋದಕ್ಕೆ ಏನು ಬಿದ್ದಿರುತ್ತೋ ಅದನ್ನು ತಿನ್ನೋದು. ಜ್ಞಾನ ಸಾಧನೆ ಆಗಲ್ಲ, ಆದರೆ ಸಾಧನೆ ಮಾಡಿದ ಜ್ಞಾನದ ಧ್ಯಾನ ಆಗತ್ತೆ. ಕಾಯ ಶೋಷಣ ಅನ್ನೋದು ಒಂದು ವ್ರತ ಆಗತ್ತೆ. ಆದ್ದರಿಂದ ಇದು ಜ್ಞಾನ ಸಾಧನ ಅಲ್ಲ. ಜ್ಞಾನ ಬಂದ ಮೇಲೆ ಧ್ಯಾನ ಸಾಧನಕ್ಕೆ ಪ್ರಯೋಜನ. ಈ ತರಹ ಮಾಡಿಕೊಂಡಾಗ ಉಳಿದ ಸಮಯ ಎಲ್ಲ ಕೇವಲ ಜಪಕ್ಕೆ ಇತ್ಯಾದಿಗಳಿಗೇನೆ ಮೀಸಲಾಗಿಡ್ತಾರೆ. ಅದು ಯಾವತ್ತೋ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಮಾಡಿದಾರಲ್ಲ. ಯಾಕೆಂದ್ರೆ ರಾಮನನ್ನು ನೋಡ್ಲಿಕ್ಕೆ ಬಂದವರು ಅಷ್ಟೂ ಜನ ಅಂಥವ್ರೆ. ವೃಕ್ಷಾಗ್ರಾಸಕ್ತ ಪಾದಾಶ್ಚ ನ್ಯಂಗೂರ್ಧಾನಸ್ತಪಸ್ವಿನಃ ಪರೇ 10 ತಪೋವ್ರತಾಹ. 10 ತರಹದ ತಪಸ್ಸನ್ನ ಗೈದವರು ಹೀಗೆಲ್ಲ ಬಂದರು ರಾಮನನ್ನು ನೋಡುವವರು. ಏಕೆಂದ್ರೆ ಅವರಿಗೆ ಏನು ಜ್ಞಾನ ಸಾಧನ ಆಗಿರುತ್ತೆ, ಅದನ್ನ ಚಿಂತನೆ ಮಾಡೋದಷ್ಟೇ ಬಾಕಿ. ಚಿಂತನೆ ಮಾಡ್ಬೇಕಾದ್ರೆ ಈ ರೀತಿ ಇಟ್ಕೊಂಡ್ರೆ 2 ದಿವಸಕ್ಕೊಮ್ಮೆನೋ 3 ದಿವಸಕ್ಕೊಮ್ಮೆನೋ ಹೋಗ್ತಾರೆ. 2 ದಿವಸನೋ 3 ದಿವಸನೋ ಈ ತರಹ ಇಟ್ಕೊಳ್ತಾರೆ. 10 ದಿವಸ 5 ದಿವಸ ಒಮ್ಮೆ ಈ ತರಹ ಊಟ ಆಗುತ್ತೆ. ನೀವು ಸುಮ್ಮನೆ ಇವ್ರು ಇರ್ತಾರಲ್ಲ, ಏನಂತಾರೆ, ಸಿಲೋಂಚ ವೃತ್ತಿಯವರು, ಅವ್ರಿಗೆಲ್ಲ ಎಷ್ಟು ಸಿಗತ್ತೆ? ಸಿಲೋಂಚ ವೃತ್ತಿಯವರು ಹಸಿ ಪದಾರ್ಥವನ್ನು ತಿಂತೇನೆ ಎನ್ನುವವರು ಇದು ಅಷ್ಟೇ. ಅಲ್ಲ ಅಲ್ಲಪ್ಪ, ಈಗ ಏನಂತೀರಾ ಅಂತ ಅನ್ನುವವರಿಗೆ ಅವ್ರಿಗೆ ಇದನ್ನ ಮಾಡ್ಲಿಕ್ಕೆ ಹೇಳೇ ಇಲ್ಲ. ಅದರಿಂದಾಗಿ ಈ ತರದವರು ಇದ್ದಾರೆ ಅಂತ ಅಷ್ಟೇ. ಈ ತರದವರು ಇದ್ದಾರೆ, ಇಷ್ಟು ಇರೋದು. ಹೀಗಾಗಿ ಹೀಗೂ ತಪಸ್ಸು ಮಾಡುವವರಿದ್ದಾರೆ. ನಿಮಗೆ ಅನ್ನಿಸದೆ ಹೋದ್ರೆ ಹೀಗೆ ತಪಸ್ಸು ಮಾಡೋದು ಅಗತ್ಯ ಇಲ್ಲ ಅಂತ ಮಾಡದೇನೆ ಇರಬಹುದು. ಆಪ್ಷನಲ್ ಇದು, ವಿಹಿತ ವಿಧಿ ಇಲ್ಲ, ಹೀಗೆ ಮಾಡಬೇಕು ಅಂತಲ್ಲ. ಆಯ್ತಾ? ಮೃಗವನ್ನು ಮೃಗಚರ್ಯಾಯಾಮ್. ಅದೇ ಯಾರು ಸಿಗಲ್ವಲ್ಲ ಈಗ, ಆ ತರದವ್ರು ಇಲ್ವೇ ಇಲ್ಲ, ಅದರಿಂದಾಗಿ ಸಿಗೋದೇ ಇಲ್ಲ. ಕಪೋತ ವೃತ್ತ ಆಯ್ತಲ್ಲ. ಕೇಚಿತ್ ಚರಂತಿ ಅಭಕ್ಷ ವಾಯುಭಕ್ಷಾಶ್ಚ ನಿರಾಹಾರಸ್ತಥೈವ ಚ. ಆಮೇಲೆ ಮೃಗದಂತೆ ಬದುಕ್ತಾ ಇದ್ದವಳು ಇವಳು ಮಾಧವಿ, ಯಯಾತಿಯ ಮಗಳು ಮಾಧವಿ. ಅವಳು ಹಾಗೆ ಬದುಕ್ತಾ ಇದ್ಲು. ಅಭಕ್ಷ ವಾಯುಭಕ್ಷಾಶ್ಚ. ಇನ್ನು ನೀರನ್ನ ಕೇವಲ ಕುಡಿಯುವವರು, ಕೇವಲ ಗಾಳಿಯನ್ನು ಸ್ವೀಕಾರ ಮಾಡುವವರು ಇದ್ರು. ಕೇಚಿತ್ ಚರಂತಿ ಸದ್ವಿಷ್ಣೋ ಪಾದಪೂಜನಮುತ್ತಮಂ ಸಂಚರಂತಿ ತಪೋಘೋರಂ ವ್ಯಾಧಿ ಮೃತ್ಯು ವಿವರ್ಜಿತಾ. ಕೆಲವರು ದೇವರ ಪಾದಪೂಜೆಯನ್ನು ಮಾಡ್ತಾ ಇದ್ದೇವೆ ಎನ್ನುವ ಭಾವನೆಯಿಂದ ಅತಿಥಿಗಳನ್ನು ಸೇವಿಸುವವರು, ವ್ಯಾಧಿ ಹಾಗೂ ಮೃತ್ಯುವಿನ ಭಯ ಇರದೆ ತಪಸ್ಸು ಮಾಡುವವರು, ಸ್ವಚ್ಛಂದ ಮೃತ್ಯುಗಳಾಗಿ ಯಾರು ಬದುಕ್ತಾರೆ ಅವರು ಇಂದ್ರಲೋಕೆ ತಥಾ ತೇಚಾಂ ನಿರ್ಮಿತಾ ಭೋಗ ಸಂಚಯ. ಇಂದ್ರಲೋಕಕ್ಕೆ ಹೋಗ್ತಾರೆ. ವಾಸ್ತವವಾಗಿ ಇದಕ್ಕೆ ಇರುವ ಅಪ್ರಧಾನವಾದ ಫಲವನ್ನ ಹೇಳಿದ್ದು, ಇದೇ ಪ್ರಧಾನ ಫಲ ಅಂತ ಹೇಳಲಿಲ್ಲ. ಆದರೆ ಕಾಮ್ಯಕರ್ಮಕ್ಕಾಗಿಯೂ ಹೀಗೆ ಬಳಸುವವರು ಮುಂದೆ ಬಂದರು. ನೀವು ಅಶ್ವಘೋಷನ ಬುದ್ಧಚರಿತೆಯಲ್ಲಿ
ಸಿದ್ಧಾರ್ಥ ರಾಜಕುಮಾರ ತಪಸ್ಸಿಗೆ ಅಂತ ಹೊರಟು ಈ ತಪಸ್ಸು ಹೇಗೆ ಮಾಡ್ತಾರೆ ಅಂತ ಹೋದಾಗ ಯಾವ್ಯಾವುದೋ ರೀತಿ ತಪಸ್ವಿಗಳು ಸಿಗ್ತಾರೆ ಅವನಿಗೆ. ಅವ್ರನ್ನೆಲ್ಲ ಕೇಳ್ತಾನೆ, ಯಾಕೆ ಹೀಗೆಲ್ಲ ತಪಸ್ಸು ಮಾಡ್ತಾ ಇದ್ದೀರಾ ಅಂತ. ಆಗ ಅವ್ರು ಹೇಳ್ತಾರೆ, ದೇವಲೋಕಕ್ಕೆ ಹೋಗಬೇಕು, ಅಲ್ಲಿ ಅದಕ್ಕಾಗಿ ತಪಸ್ಸು ಮಾಡುತ್ತೆ. ಅಲ್ಲೇನು ಸಿಗತ್ತೆ? ಅಪ್ಸರೆಯರು ಸಿಗ್ತಾರೆ, ಇಲ್ಲೇ ಅನುಭವಿಸ್ಬೋದಲ್ವಾ ಅಂತ ಕೇಳ್ತಾನ ಅವನು. ಅದಕ್ಕೆ ಉತ್ತರ ಇರೋಲ್ಲ ಅವ್ರ ಹತ್ರ. ಅಂದ್ರೆ ವೇದಗಳು ಅಧ್ಯಾತ್ಮ ಪರವಾಗಿದೆ ಅನ್ನೋದನ್ನ ಮರೆತಾಗ ಈ ಅವನತಿ ಶುರು ಆಗಿತ್ತು. ಹಾಗಾದ್ರೆ ಮಹಾಭಾರತದಲ್ಲಿ ಹೇಳಿದ್ದೇನು? ಮಹಾಭಾರತದಲ್ಲಿ ಇದೆಲ್ಲ ಹೇಳಿದ್ದು ಸಾಧನಕ್ಕಾಗಿ, ದೇವರ ಪ್ರೀತಿಗಾಗಿ. ಆದರೆ ಅದನ್ನು ಮರೆತರು ಕ್ರಮೇಣ. ಸ್ವರ್ಗದ ಸುಖಕ್ಕಾಗಿ ಎಂದ್ರು. ಇವತ್ತೆಲ್ಲ ಸ್ವರ್ಗಕ್ಕೆಂಡಾಗಿದೆ. ಎಷ್ಟೇ ಆಸ್ತಿಕರಾಗಿರಲಿ, ಉಗ್ರವಾದ ಆಸ್ತಿಕರಾಗಿರಲಿ, ಉಗ್ರವಾದಿಗಳಾಗಿರಲಿ, ಆ ಸ್ವರ್ಗಕ್ಕೇನೆ ಆಸೆ ಪಡೋದು. ಅವರಿಗೆ ಇಲ್ಲಿಯದ್ದೇ ಪರಿಸರ. ಇದನ್ನು ಮೀರಿ, ಯಾಕೆಂದ್ರೆ ಉಪನಿಷತ್ತಿನಲ್ಲಿ ನಾಸ್ತ್ಯ ಕೃತಕೃತೇನ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ಶಾಸ್ತ್ರಶ್ರವಣ ಮಾಡ್ತಲೇ ಸ್ವರ್ಗಾದಿಗಳ ಬಗ್ಗೆ ಆಸೆ ಇಟ್ಕೊಳ್ಬಾರದು, ಬಿಟ್ಟುಬಿಡಬೇಕು ಅಂತ ಹೇಳಿ ಉಪನಿಷತ್ತು ಹೇಳಿರೋದು. ಆದರೆ ಅದನ್ನು ಮರೆತ ದಿವಸ ಹೀಗಾಯ್ತು. ಅವನಿಗೆ ಉತ್ತರ ಸಿಗಲಿಲ್ಲ. ಅದಕ್ಕೆ ಅವರೇನು ಮಾಡಿದ್ರು, ಬುದ್ಧನಿಗೆ ನೀನು ಮುಂದೆ ಜ್ಞಾನಿಯಾಗಿ ಬಾ, ನಮಗೂ ಕೂಡ ಹೇಳು ಅದನ್ನ ಅಂದ್ರು. ಇದು ಅಲ್ಲಿರೋ ಕ್ರಮ. ಎಲ್ಲಿ ಅಶ್ವಘೋಷನ ಬುದ್ಧ ಚರಿತೆಯಲ್ಲಿರುವಂತಹ ಒಂದು ಕ್ರಮ. ಭಗವನ್ ಶ್ರೋತು ಮಿಚ್ಛಾಮಿ ವಾಲಖಿಲ್ಯಾನ್ ಸ್ತಪೋಧನಾನ್. ಹೀಗಾಯ್ತು. ವೈಖಾನಸರು, ಯಾಯಾವರರು, ಆಮೇಲೆ ಅಶ್ಮಕುಟ್ಟರು, ದಂತೋಲೂಕಲಿನರು, ಆಮೇಲೆ ಮೃಗಚರ್ಯೆಯವರು, ಅಭಕ್ಷರು, ವಾಯುಭಕ್ಷರು, ನಿರಾಹಾರರು ಎಲ್ಲ ಆಯಿತು. ವಾಲಖಿಲ್ಯರು ಅಂತ ಒಂದು ತಪಸ್ಸಿನ ಕ್ರಮ ಇದೆ, ಅದು ಹೇಳಿ. ಮೃಗ ನಿರ್ಮೋಕವತನಾ ನಿರ್ದ್ವಂದ್ವಾಸ್ತೆ ತಪೋಧನಾ. ವಾಲಖಿಲ್ಯರು ಯಾವತ್ತೂ ಊರಿಗೆ ಬರದವರು. ವಾಲಖಿಲ್ಯರು ಯಾವತ್ತೂ ಊರಿಗೆ ಬರದವರು. ಮತ್ತೆ ಬಟ್ಟೆ ಹೇಗೆ? ಬೇರೆ ಅವಧೂತರಿಗೆಲ್ಲ ನದಿ ದಡಕ್ಕೆ ಒಂದು ಸರ್ತಿ ಬಂದು ಹೋಗ್ತಾರವರು. ಯಾಕೆಂದ್ರೆ ನದಿ ದಡದಲ್ಲಿ ಏನು ಬಟ್ಟೆಯನ್ನು ಬಿಚ್ಚಿರ್ತಾರೆ, ಆ ಬಟ್ಟೆಯನ್ನ ಹಾಕೊಂಡು ಹೋಗ್ಲಿಕ್ಕೆ ಅವರಿಗೆ. ಯಾಕೆಂದ್ರೆ ಭಾಗವತದಲ್ಲಿ ಮುಂದೆ 2ನೇ ಸ್ಕಂಧದಲ್ಲಿ ಕ್ಷೀರಾಣಿ ಕಿಂ ಪಥಿ ನಸಂತಿ ದಿಶಂತಿ ಭಿಕ್ಷಾಂ ಅಂತ ಶುರು ಆಗತ್ತೆ. ಕ್ಷೀರಾಣಿ ಕಿಂ ಪಥಿ ನಸಂತಿ, ದಾರಿಯಲ್ಲಿ ಬಟ್ಟೆ ಸಿಗಲ್ವೇನು? ದಿಶಂತಿ ಭಿಕ್ಷಾಂ ಕಿಂ ವಾಪ್ಯ ತಪ್ಪರವೃತ ಸರಿತೋಪ್ಯ ಶಿಷ್ಯನ್. ಮರಗಳು ಸತ್ತವೇ? ನದಿ ನೀರು ಹರಿಯೋದು ನಿಂತಿತೇನು? ಕಸ್ಮಾತ್ ಭಜಂತಿ ಕವಯೋಧನ ದುರ್ಮದಾಂಧಾನ್. ಅದರಿಂದ ಜ್ಞಾನಿಗಳು ಹಣದಿಂದ ಕೊಬ್ಬಿದವರ ಹತ್ತಿರ ಯಾಕೆ ಹೋಗ್ತಾರೆ? ಹೇಗೂ ಬಾಳ್ತೇನೆ ಅಂತ ಹೇಳಿ ಯಾರಿಗಿರುತ್ತೆ? ಅವನು ಹೀಗಿರ್ತಾನೆ. ಅದರಿಂದಾಗಿ ಬೇರೆಯವರು ಹಾಗಾದ್ರೂ ಬರಲಿಕ್ಕಿದೆ. ಇದೇ ಪ್ರಸಂಗದಲ್ಲಿ ಒಂದು ವಿಚಾರ ಹೇಳಬೇಕು ನಿಮಗೆ. ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಇತಿಹಾಸದ ಬಹಳ ದೊಡ್ಡ ಟರ್ನ್. ಕಮ್ಯುನಿಸ್ಟರ ಪ್ರಾದುರ್ಭಾವ ಆಗಿದ್ದೇ ಅಲ್ಲಿಂದ. ನಮ್ಮಲ್ಲಿ ಯಾಕೆ ಆಗಲಿಲ್ಲ? ಭಾರತದಲ್ಲಿ ಯಾಕೆ ಆಗಲಿಲ್ಲ? ಯಾಕಾಗಲಿಲ್ಲ ಅಂದರೆ, ನೀವು ಕ್ಷೇಮೇಂದ್ರನ ಸೇವ್ಯ ಸೇವಕೋಪದೇಶ ಅನ್ನೋದು ಒಂದಿದೆ, ಅದನ್ನು ಕೇಳಬೇಕು. ಸೇವ್ಯ ರಾಜ, ಸೇವಕ ಅವನ ಕಿಂಕರ, ಅವರಿಬ್ಬರಿಗೂ ಸಲ್ಲುವ ಉಪದೇಶ ಸೇವ್ಯ ಸೇವಕೋಪದೇಶ. ಅದರಲ್ಲಿ ನಿಮಗೆ ಸಮಾಧಾನ ಇದೆಯಾ? ಸೇವೆಯಲ್ಲಿ ಮುಂದುವರಿರಿ. ಸೇವೆಯಲ್ಲಿ ಸಮಾಧಾನ ಇಲ್ವಾ? ಬಿಟ್ಟು ಕಾಡಿಕೊಟ್ಟೋಗೇನು. ಬಂಡಾಯ ಹೇಳಿ ಅಂತ ಒಮ್ಮೆನೂ ಹೇಳಿಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಸುಖ ಬಂಡಾಯ ಹೇಳೋದ್ರಿಂದ ಸಿಗಲ್ಲ.
ಇವರು ಕ್ರಾಂತಿ ಕ್ರಾಂತಿ ಅಂತ ಮಾತಾಡ್ತಾರೆ, ನಮ್ಗೆ ಅರ್ಥವೇ ಆಗಲ್ಲ. ಈ ಇವರು ಕರಪಾತ್ರಿ ಸ್ವಾಮಿಗಳು ಹಿಂದಿಯಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವ್ರದ್ದೊಂದು ಕಮ್ಯುನಿಸಮ್ಮಿನ ಬಗೆಗೆ ಒಂದು ಲೇಖ ಇದೆ, ಪಾಶ್ಚಾತ್ಯ ದರ್ಶನಗಳು ಹೇಗೆ. ಅವ್ರು ಹೇಳ್ತಾರೆ, ಕ್ರಾಂತಿಗೆ ಬಾದ್ ಭಿ ಕ್ರಾಂತಿ ರಹತಾ ಹೈ ಅಂತ. ಕ್ರಾಂತಿ ಆದ್ಮೇಲೂ ಕ್ರಾಂತಿ ಇರುತ್ತೆ, ಕ್ರಾಂತಿ ಬೇಕಾಗಿರುತ್ತೆ, ಕ್ರಾಂತಿ ಮುಗಿಯೋದೇ ಇಲ್ಲ, ಕ್ರಾಂತಿಯಿಂದ ಶಾಂತಿ ಅಂತ ಅನ್ನೋದು ಅಸಂಗತ ಅಂತ ಹೇಳಿ ಅವರು ಇತಿಹಾಸದ ಅನೇಕ ಉಲ್ಲೇಖಗಳನ್ನು ಮಾಡ್ತಾರೆ. ಅದೇ ವಿದ್ಯಾಮಾನ್ಯರ ಜೊತೆ ವಾದ ಮಾಡಿದವರು ಅಂತ ಅವ್ರದ್ದು ಬೇರೆ ಪುಸ್ತಕಗಳು ಇದೆ, ಬಹಳ ಚೆನ್ನಾಗಿದೆ ವಾಸ್ತವಿಕವಾಗಿ. ಪೇಜಾವರ ಸ್ವಾಮಿಗಳು ಅವ್ರ ಜೊತೆಗೆ ಬಹಳ ಪತ್ರ ವ್ಯವಹಾರ ಮಾಡಿದ್ರು, ಅಂದ್ರೆ ಅವರಿಬ್ರು ಭೇಟಿ ಆಗುವ ಮುನ್ನ. ಹೀಗಾಗಿ ಇವರು ಅಲ್ಲಿಗೂ ಬರಲ್ಲ, ವಾಲಕ್ಕಿಲ್ಯರು. ಮತ್ತೆ ಬಟ್ಟೆ ಮೃಗ ನಿರ್ಮೋಕವತನಾಹ, ಕಾಡಿನಲ್ಲಿ ಸತ್ತ ಪ್ರಾಣಿಗಳ ಚರ್ಮವನ್ನು ಸುಲಿದು ನೀರಿನಲ್ಲಿ ತೊಳೆದು ಒಣಗಿಸಿ ಹಾಕೊಳ್ಳೋರು. ಅಷ್ಟು ಸೆಲ್ಫ್ ಡಿಪೆಂಡೆಂಟ್. ನದಿಯಲ್ಲಿ ಗೃಹಸ್ಥರು ಸ್ನಾನ ಮಾಡಿ ತಮ್ಮ ಬಟ್ಟೆಯನ್ನು ಬಿಟ್ಟು ಬರೋದು ಅಲ್ಲ, ಆ ಬಟ್ಟೆಯನ್ನು ಅವರು ತಗೊಳ್ಳೋಲ್ಲ. ಮೃಗ ನಿರ್ಮೋಕವತನಾಹ ನಿರ್ದ್ವಂದ್ವಾಸ್ತೆ ತಪೋಧನಾಹ. ಆದರೆ ವಾಲಕ್ಕಿಲ್ಯರು ಅಂತ ಹೇಳಿ ಒಂದು ಋಷಿಗಳ ಗಣವೂ ಇದೆ. ಅಂಗುಷ್ಠ ಮಾತ್ರ ಶುಶ್ರೋಣಿ ತೇಶ್ವೇ ವಾಂಗೇಚು ಸಂಯುತಾ. ಪುರುಷನೊಬ್ಬನ, ನಾರ್ಮಲ್ ಪುರುಷನೊಬ್ಬನ ಹೆಬ್ಬೆರಳಿನಷ್ಟು ಗಾತ್ರದ ಋಷಿಗಳು ಅವರೂ ಒಬ್ಬರಿದ್ದಾರೆ. ವಾನಪ್ರಸ್ಥರೂ ಒಬ್ಬರಿದ್ದಾರೆ, ವಾಲಕ್ಕಿಲ್ಯರು ಅಂತ ಹೇಳಿ ಅವರು ಇದ್ದಾರೆ. ಉದ್ಯಂತಂ ಸತತಂ ಸೂರ್ಯಂ ಸ್ತುವಂತೋ ವಿವಿಧೈಸ್ಸವೈಹಿ. ಸೂರ್ಯನನ್ನು ಉದಯಿಸುವ ಸೂರ್ಯನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ. ಅವರ ತಪೋಬಲದಿಂದಲೇ ಲೋಕ ಅಂತನ್ನೋದು ಇದೆ. ಅವರ ತಪಸ್ಸಿನಿಂದ, ಅವರ ಸತ್ಯದಿಂದ, ಅವರ ಕ್ಷಮೆಯಿಂದ ಜನರು ಉಳಿದಿದ್ದಾರೆ. ಪ್ರಜಾರ್ಥಮಪಿ ಲೋಕಾರ್ಥಂ ಮಹದ್ಭಿಕ್ರಿಯತೆ ತಪಃ. ಭಾರತದಲ್ಲಿ ಹಾಗಾದರೆ ಜನಸಾಮಾನ್ಯರ ಕಷ್ಟಕ್ಕೆ ದನಿಯಾಗದೆ ಬೆನ್ನು ತಿರುಗಿಸಿಕೊಂಡು ಇರ್ತಾರೆ ಪಲಾಯನವಾದಿಗಳು, ಎಸ್ಕೇಪಿಸ್ಟರು ಅಂತ ಅನ್ನಬೇಡಿ. ತಪಸ್ಸು ಮಾಡೋದನ್ನು ಎಸ್ಕೇಪಿಸಮ್ ಅಲ್ವೇ ಅಲ್ಲ. ಪ್ರಜಾರ್ಥಂ ಅಪಿ ಲೋಕಾರ್ಥಂ ಮಹದ್ಭಿಕ್ರಿಯತೆ ತಪಃ. ಪ್ರಜೆಗಳಿಗಾಗಿ, ಒಳ್ಳೆ ಲೋಕಕ್ಕಾಗಿ ಅವರ ತಪಸ್ಸು ಎರಡೂ ಉದ್ದೇಶ ಇರುತ್ತೆ. ವಾಸ್ತವಿಕವಾಗಿ ಜನಸಾಮಾನ್ಯರಿಗಾಗಿ ಇವರ್ಯಾರು ಏನು ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಜನಸಾಮಾನ್ಯರ ಬುದ್ಧಿ ಚೆನ್ನಾಗಿಡೋದಷ್ಟೇ ಕೈಯಲ್ಲಿರೋದು. ಹೊರಗಡೆಯ ವಸ್ತುಗಳನ್ನು ಕೊಟ್ಟರೆ ಅವರೇನು ಸುಖವಾಗಿರ್ತಾರೆ ಅಂತ ಇಲ್ಲ. ಬೇಕಾದ್ರೆ ಅದರಿಂದಲೇ ಹೊಡೆದಾಟ ಶುರು ಆಗಬಹುದು. ಆದ್ದರಿಂದ ಪ್ರಾಚೀನರಲ್ಲಿ ಜನಸಾಮಾನ್ಯರನ್ನ ರಕ್ಷಿಸೋದು ಅಂತಂದರೆ ಅವರ ಬುದ್ಧಿ ಚೆನ್ನಾಗಿ ಪ್ರಚೋದಿತವಾಗುವಂತೆ ಮಾಡೋದು ಅಂತ ಅರ್ಥ. ಈಗಿನ ತರಹ ವಸ್ತುಗಳನ್ನು ಕೊಡ್ತಾ ಇದ್ರೆ ಅವರು ಹಾಗೆ ಕೆಲವೊಮ್ಮೆ ಅವರು ತಿಳ್ಕೊಳ್ಳೋದು ಇಲ್ಲ. ಗಾಂಧಿ ಒಂದು ಹರಿಜನ ಕೇರಿಯಲ್ಲಿ ಎಲ್ಲವನ್ನ ಶುದ್ಧಿ ಮಾಡಿದ ಮೇಲೆ ಆಮೇಲೆ ಅವರ ಮುಖಂಡ ಒಬ್ಬ ಬಂದು ಕೇಳಿದಂತೆ, ಏನು ಈ ಸರ್ತಿ ಬರಲೇ ಇಲ್ಲ ನೀವು ಅಂತ. ಅವರು ಸಾಂಕೇತಿಕವಾಗಿ ಶುದ್ಧಿ ಮಾಡಿದ್ದು, ನಾವು ಇದನ್ನ ಕಲಿತು ಮುಂದುವರ್ಕೊಂಡು ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಬಿಡುತ್ತೆ. ಅದರಿಂದಾಗಿ ಜನರಿಗೆ ಪ್ರಜ್ಞೆ ಮೂಡಿಸಬೇಕು, ತೃಪ್ತಿ ಮೂಡಿಸಬೇಕು, ಸೌಶೀಲ್ಯ ಮೂಡಿಸಬೇಕೇ ವಿನಃ ವಸ್ತು ಪ್ರಕೃತಿಯಿಂದ ಸಿಕ್ಕೇ ಸಿಗತ್ತೆ. ಅದರಿಂದ ಪ್ರಜಾರ್ಥ ಮಹಾತ್ಮರು ಪ್ರಜೆಗಳಿಗಾಗಿಯೂ ಲೋಕಗಳಿಗಾಗಿಯೂ ಎರಡೂ ಉದ್ದೇಶಕ್ಕಾಗಿ ತಪಸ್ಸು ಮಾಡ್ತಾರೆ. ದುಷ್ಪ್ರಾಪಮಪಿ ಎಲ್ಲೋಕೆ ತಪಸಾ ಪ್ರಾಪ್ಯತೆ ಹಿ ತತ್. ಅತ್ಯಂತ ದುಷ್ಪ್ರಾಪವಾದದ್ದು, ಹೊಂದಲಿಕ್ಕೇ ಆಗದೆ ಇರೋದು ಕೂಡ ತಪಸ್ಸಿನಿಂದ ಸಿಗತ್ತೆ. ಏತತ್ ಸರ್ವಂ ತಮಾಸೇನ ತಪೋ ಯೋಗಾದ್ವಿನಿರ್ಮಿತಂ. ಹೀಗೆ ಎಲ್ಲವೂ
ತಪಸ್ಸಿನಿಂದ ಸಿಗತ್ತೆ. ಆದ್ದರಿಂದ ಈ ಋಷಿಗಣಗಳು ಇಷ್ಟು ಹೇಳಿ ರುದ್ರದೇವರು ತಮ್ಮ ಸುತ್ತ ನೆರೆದ ಋಷಿಗಳನ್ನು ತೋರಿಸಿ ಪಾರ್ವತಿಗೆ ಹೇಳ್ತಾರೆ, ತಸ್ಮಾತ್ ಅಯಂ ಋಷಿಗಣ ತಪಸ್ತಪ ಇತಿ ಪ್ರಿಯೇ ಪ್ರಿಯಾರ್ಥಂ ಋಷಿ ಸಂಘಸ್ಯ ಪ್ರಜಾನಾಂ ಹಿತಕಾಮ್ಯಯ. ಅದಕ್ಕೆ ಈ ಋಷಿಗಣಗಳು ತಪಸ್ಸು ತಪಸ್ಸು ಅಂತ ಹೇಳುವುದು. ಈ ರೀತಿ ಹೇಳುವಾಗ ಋಷಿಗಳೆಲ್ಲ ಸಂತೋಷಪಟ್ಟರಂತೆ. ಹೀಗೆ 116ನೇ ಅಧ್ಯಾಯ. 117ನೇ ಅಧ್ಯಾಯಕ್ಕೆ ಬರುವಾಗ ಉಕ್ತಸ್ತ್ವಯಾ ತ್ರಿವರ್ಗಸ್ಯ ಧರ್ಮ ಪರಮಕಃ ಶುಭಃ ಸರ್ವವ್ಯಾಪೀತು ಯೋ ಧರ್ಮೋ ಭಗವನ್ ಸ್ತಂಬ್ರವೀತು ಮೇ. ಉಮಾ ಹೇಳ್ತಾ ಇದ್ದಾಳೆ, ಉಕ್ತಸ್ತ್ವಯಾ ತ್ರಿವರ್ಗಸ್ಯ ಧರ್ಮ, ನೀವು ಧರ್ಮ ಅರ್ಥ ಕಾಮದ ಬಗ್ಗೆ ಹೇಳಿದಿರಿ, ಸರ್ವವ್ಯಾಪ್ತವಾದ ಧರ್ಮದ ಬಗ್ಗೆ ಹೇಳಿ ಅಂತ. ಸರ್ವವ್ಯಾಪ್ತವಾದ ಧರ್ಮ ಅಂತಂದ್ರೆ ನಿವೃತ್ತ ಧರ್ಮ ಅಂತ ಕರೀತಾರೆ. ಅದಕ್ಕೆ ಟೆಕ್ನಿಕಲ್ ಟರ್ಮ್ ಅದು. ಸರ್ವವ್ಯಾಪಿ ಧರ್ಮ ಅಂದ್ರೆ ನಿವೃತ್ತ ಧರ್ಮ. ಯಾಕೆಂದ್ರೆ ಯಾವುದರ ಅಪೇಕ್ಷೆಯೂ ಇಲ್ಲದೆ ಮಾಡುವಂತಹ ಧರ್ಮ. ಬ್ರಹ್ಮಣ ಲೋಕತಂತಾರೆ ಸೃಷ್ಟಾ ಧಾತ್ರ ಗುಣಾರ್ಥಿನ ಲೋಕಾನ್ ಸ್ಥಾರಯಿತುಂ ಯುಕ್ತಾ ಮರ್ತ್ಯೇಷು ಕ್ಷಿತಿ ದೇವತಾ. ಆಗ ಈ ಧರ್ಮದ ಬಗ್ಗೆ ಹೇಳುವಾಗ, ನಿವೃತ್ತ ಧರ್ಮ ಮೊದಲಾದವುಗಳ ಬಗ್ಗೆ ಹೇಳುವಾಗ ಗೃಹಸ್ಥರನ್ನೇ ತಗೊಂಡು ಶುರು ಮಾಡ್ತಾರೆ. ಬ್ರಹ್ಮದೇವರು ಈ ಲೋಕದ ಜೊತೆಗಿನ ಸಂಸಾರವನ್ನು ನಡೆಸುವಾಗ, ಬ್ರಹ್ಮಣ ಲೋಕ ಸಂಸಾರೇ, ಸಂಸಾರ ಅಂದ್ರೆ ಏನು ಗೊತ್ತಾ? ಸಮ್ಯಕ್ ಸಹ ಸರತೆ ಇತಿ ಸಂಸಾರ, ಜೊತೆ ಜೊತೆಗೆ ಸಾಗುವುದು ಅಂತ. ಸಂಸಾರ ಅಂದ್ರೆ ಮದುವೆ ಅಂತ ಅರ್ಥ ಅಲ್ಲ. ಸಂಸಾರ ಅಂದ್ರೆ ಜೊತೆಗೆ ಸಾಗುವುದು ಅಂತ. ಹಾಗೆ ಈ ನಮ್ಮೆಲ್ಲ ಸಜ್ಜನರದ್ದು ಸಂಸಾರವೇ. ವೇದಾಂತದ ಚಿಂತನೆಯಲ್ಲಿ ಜೊತೆ ಜೊತೆಗೆ ಸಾಗುತ್ತಾ ಇರೋದು ನಮ್ದು ಸಂಸಾರವೇ. ಸಂಸಾರ ಅಂತ ಹೇಳಿದ್ರೆ ನಾವು ಈಗ ಬಳಸ್ತಾ ಇರೋದು ದಾಂಪತ್ಯ ಅನ್ನೋ ಅರ್ಥದಲ್ಲಿ. ಸಮ್ಯಕ್ ಸಹ ಸಂಚರತೆ, ಏನು ಸರತೆ, ಸರತೆ ಅಂದ್ರೆ ಸುರುಗತವು ಅಂತ ಧಾತು. ಆಮೇಲೆ ಇನ್ನೊಂದು ಸಂಸಾರ ಇದೆ, ಸ್ವರ್ಗ ನರಕ ಭೂಮಿ. ಸ್ವರ್ಗ ನರಕ ಭೂಮಿ, ಈ ರೀತಿಯಾದ ಒಂದು ಚಕ್ರ, ಅದು ಸಂಸಾರ. ಸಮ್ಯಕ್ ಸರತೆ, ಮತ್ತೆ ಮತ್ತೆ ಅದನ್ನು ಹೊಂದುತ್ತಾ ಇರ್ತೇವೆ ಅನ್ನುವ ಆವೃತ್ತಿ. ಈ ಬ್ರಹ್ಮದೇವರು ಲೋಕದ ಜೊತೆಗೆ ಸಂಸಾರ ಮಾಡುವಾಗ ಒಂದು ವ್ಯವಸ್ಥೆ ಮಾಡಿದ್ರಂತೆ. ಮರ್ತ್ಯೇಷು ಕ್ಷಿತಿ ದೇವತಾ, ಜ್ಞಾನಿಗಳನ್ನ ಲೋಕದಲ್ಲಿ ಇಟ್ಟದ್ದು. ಯಾಕೆ ಅಂದ್ರೆ ಈ ಲೋಕದ ಒಳಗಡೆ ಇದ್ದು ನಿಮ್ಮನ್ನೂ ದಾಟಿಸಿ ಅವರನ್ನೂ ದಾಟಿಸಿಕೊಳ್ಳುವ ಒಂದು ಜೀವಿ ವರ್ಗದ ಅವಶ್ಯಕತೆ ಇದೆ. ಅವ್ರು ಯಾರು ಅಂತ ಹೇಳಿದ್ರೆ ಗೃಹಸ್ಥರಾದ ವಿದ್ವಾಂಸರು, ಜ್ಞಾನಿಗಳು, ಬ್ರಾಹ್ಮಣರು ಅಂತ ಅಂತಿಮವಾಗಿ ಫಲಿಸೋದು. ಅವ್ರು ಏನು ಮಾಡಬೇಕು? ಬ್ರಾಹ್ಮಣರ ಕರ್ತವ್ಯ ಏನು? ತಾವು ದಾಟಬೇಕು, ಬೇರೆಯವರು ದಾಟಲಿಕ್ಕೆ ಯೋಗ್ಯವಾದ ಸಂಗತಿಯನ್ನು ಹೇಳಬೇಕು. ತೇಷು ತಾವತ್ ಪ್ರವಕ್ಷ್ಯಾಮಿ ಧರ್ಮಂ ಶುಭ ಫಲೋದಯಂ ಬ್ರಾಹ್ಮಣೇಶ್ವೇವ ಯೋ ಧರ್ಮ ಪರಮ ಶುಭ ಲಕ್ಷಣ. ಜನರಿಗೆಲ್ಲ ಹೇಳಲಿಕ್ಕಾಗಿಯೇ ಬ್ರಾಹ್ಮಣನನ್ನು ಇಲ್ಲಿ ಇಟ್ಟದ್ದು. ಈ ಧರ್ಮಗಳೆಲ್ಲ ಜಗತ್ತಿಗಾಗಿಯೇ ನಿರ್ಮಿತವಾದದ್ದು. ಈ ಧರ್ಮಗಳ ಕಟ್ಟುಪಾಡು, ರಾತ್ರಿ ಈ ಕೆಲಸ ಮಾಡಬಾರದು, ಬೆಳಗ್ಗೆ ಈ ಕೆಲಸ ಮಾಡಬಾರದು ಅಂತೆಲ್ಲ ಕೆಲವು ಮೂಲಭೂತವಾದ ಕಟ್ಟುಪಾಡು ಇರುತ್ತೆ. ಅದೆಲ್ಲ ಇದನ್ನ ಉದ್ದೇಶ ಇಟ್ಟುಕೊಂಡೆ. ನೀತಿ, ಕೆಲವೊಮ್ಮೆ ಅಶಕ್ತಿ, ರಾತ್ರಿ ದುಡಿಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಬೆಳಕು ಇರಲ್ಲ.
ಈ ತರಹ ಬ್ರಾಹ್ಮಣೇಶ್ವ. ಅದರಿಂದಾಗಿ ಕೆಲವೊಂದೆಲ್ಲ ಇರುತ್ತೆ, ಕೆಲವೊಂದು ಅದರ ಮಿತಿ ಅಷ್ಟೇ ಇರುತ್ತೆ. ಇವಾಗ ಉದಾಹರಣೆಗೆ ಲೈಟ್ ಇಲ್ಲದೆ ಇದ್ದ ಕಾಲದಲ್ಲಿ ಕಸವನ್ನು ಹೊರಗಡೆ ಎಸಿಬೇಡಿ ಅಂತ ಇದ್ರು, ಯಾಕೆ ಅಮೂಲ್ಯವಾದದ್ದನ್ನು ಎಸ್ದುಬಿಟ್ರೆ ಅಂತ. ಅಷ್ಟೇ, ಅದ್ರ ಮಿತಿ ಅಷ್ಟೇ. ಇವತ್ತು ಫಳ್ ಅಂತ ಬೆಳಕಿದೆ, ಇವತ್ತು ರಾತ್ರಿ ಕಸ ಗುಡಿಸ್ಬೇಡ, ಒಂದು ರೀತಿ ಒಳ್ಳೇದೇನೆ. ಯಾಕೆಂತಂದರೆ ಇಷ್ಟೆಲ್ಲ ಬೆಳಕಿದ್ರೂ ಕತ್ತಲಿದ್ದೇ ಇರುತ್ತೆ. ನಾವು ಈ ಏನು ಲೈಟಿನ ಬೆಳಕು, ವಿದ್ಯುತ್ ದೀಪದ ಬೆಳಕು ಇರುತ್ತೆ, ಇದ್ದೇ ಇರುತ್ತೆ. ಕೆಲವೊಂದಕ್ಕೆಲ್ಲ ಅಷ್ಟೇ ಮಿತಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಅದೆಲ್ಲ ಪಾಪ ಪುಣ್ಯಗಳಿಗೆಲ್ಲ ಕಾರಣ ಆಗಲ್ಲ. ಪ್ರತಿಯೊಂದು ವಿಧಿವಿಧಾನಗಳಿಗೂ ಅದರದ್ದೇ ಆದ ಒಂದು ಮಿತಿ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಶುಷ್ಕ ಆಚರಣೆ ಆಗುತ್ತೆ. ಇಮೇ ಚ ಧರ್ಮ ಲೋಕಾರ್ಥಂ ಪೂರ್ವಂ ಸೃಷ್ಟ ಸ್ವಯಂಭುವ ಸದಾರ ನಿರತಿರ್ಧರ್ಮ ನಿತ್ಯಂ ಜಪ್ಯಂ ತಥೈವ ಚ ಸರ್ವಾತಿಥ್ಯಂ ತ್ರಿವರ್ಗಸ್ಯ ಯಥಾಶಕ್ತಿ ದಿವಾನಿಶಂ. ಎಲ್ಲರಿಗೂ ಇರುವಂತಹ ಧರ್ಮ ಒಂದು ಏನು, ಸ್ವದಾರ ನಿರತಿ. ಕ್ಷತ್ರಿಯರಿಗೆ ಅಂತಲ್ಲ, ವೈಶ್ಯರಿಗೆ ಅಂತಲ್ಲ, ಶೂದ್ರರಿಗೆ ಅಂತಲ್ಲ, ಬ್ರಾಹ್ಮಣರಿಗೆ ಅಂತಲ್ಲ, ಎಲ್ಲರಿಗೂ ಇರುವ ಕಾಮನ್ ಆಗಿರುವ ಧರ್ಮ ಸ್ವದಾರ ನಿರತಿ. ತಮ್ಮ ಹೆಂಡಿರಲ್ಲಿ ತಾವು ಆಸಕ್ತರಾಗಿ ಇರುವುದು. ನಿತ್ಯಂ ಜಪ್ಯಂ, ಆಮೇಲೆ ಎಲ್ಲರಿಗೂ ಕಾಮನ್ ಆಗಿರೋದು ನಾಮಜಪ. ಸರ್ವಾತಿಥ್ಯಂ ತ್ರಿವರ್ಗಸ್ಯ, ತ್ರಿವರ್ಗ ಧರ್ಮ ಅರ್ಥ ಕಾಮ ಇವುಗಳು, ಇಲ್ಲವೇ ಬ್ರಹ್ಮಚರ್ಯ ವಾನಪ್ರಸ್ಥ ಗೃಹಸ್ಥ, ಮುಖ್ಯವಾಗಿ ಬ್ರಹ್ಮಚರ್ಯ ಮತ್ತು ಸನ್ಯಾಸ, ಇವರಿಬ್ಬರಿಗೆ ಆತಿಥ್ಯವನ್ನು ಉಂಟು ಮಾಡುವುದು. ತ್ರೈವಿದ್ಯೋ ಬ್ರಾಹ್ಮಣೋ ವೃದ್ಧೋ ನ ಚಾಧ್ಯಯನ ಜೀವಿಕ ತ್ರಿವರ್ಗಸ್ಯ ವ್ಯತಿಕ್ರಾಂತಂ ತಸ್ಯ ಧರ್ಮ ಸನಾತನಃ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನು ತ್ರೈವಿದ್ಯ, ಅವನು ವೃದ್ಧ, ಅಧ್ಯಯನ ಇಲ್ಲ, ಅವನಿಗೆ ಅಧ್ಯಯನ ಗೊತ್ತಿಲ್ಲ ಪಾಪ, ಆದರೆ ನಿಷ್ಠೆಯಿಂದ ಬಾಳ್ತಾ ಇರ್ತಾನೆ. ಅವನೇನು ಮಾಡ್ತಾನೆ, ಉಪದೇಶ ಮಾಡುವ ಶಕ್ತಿ ಇಲ್ಲ, ಅವನನ್ನು ಗೌರವಿಸಬೇಕು. ಯಾಕೆಂದರೆ ಸನಾತನವಾದ ಧರ್ಮದ ದಾರಿಯಲ್ಲಿದ್ದಾನೆ. ಅವನಿಗೆ ಈ ಅನಾಲಿಟಿಕಲ್ ಮೈಂಡ್ ಇಲ್ಲ, ಈ ರೀತಿ ಅಂತ ಹೇಳಲಿಕ್ಕಿಲ್ಲ ಅಂತವರು ಇರ್ತಾರೆ, ಅವತ್ತೂ ಇದ್ರು. ಷಟ್ಟು ಕರ್ಮಾಣಿ ಪ್ರೋಕ್ತಾನಿ ಸೃಷ್ಟಾನಿ ಬ್ರಹ್ಮಣ ಪುರ ಧರ್ಮಿಷ್ಠಾನಿ ವರಿಷ್ಠಾನಿ ತಾನಿ ತಾನಿ ಶೃಣುತ್ತಮೇ. ಅದರಿಂದಾಗಿ ಪ್ರಧಾನವಾದ 6 ಕರ್ಮಗಳು: ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ. ಈ ಷಟ್ಕರ್ಮ. ನಿತ್ಯ ಸ್ವಾಧ್ಯಾಯತೋ ಧರ್ಮೋ ನಿತ್ಯ ಯಜ್ಞ ಸನಾತನಃ. ಧರ್ಮ ಅನ್ನೋದು ಮುಖ್ಯವಾಗಿ ಬರೋದು ಸ್ವಾಧ್ಯಾಯದಿಂದಲೇ. ತಮಗೆ ಯೋಗ್ಯವಾದ ಸಿಗುವ ಅಕ್ಷಸ್ ಯಾವುದಕ್ಕಿದೆಯೋ ಆ ಅಧ್ಯಯನ, ಇದನ್ನು ಸ್ವಾಧ್ಯಾಯ ಅಂತ ಕರೀತಾರೆ. ನಿತ್ಯ ಯಜ್ಞ, ಆ ಸ್ವಾಧ್ಯಾಯವೇ ಯಜ್ಞ. ಸನ್ಯಾಸಿಗಳಿಗೂ ಇರುವಂತಹ ಯಜ್ಞ ಯಾವುದು ಅಂದರೆ ನಿತ್ಯ ಸ್ವಾಧ್ಯಾಯವೇ. ದಾನಂ ಪ್ರಚಂತತೆ ನಿತ್ಯಂ ಬ್ರಾಹ್ಮಣೇಚು ತ್ರಿಕರ್ಮಸು. ಈ 3 ಇದ್ರೂ ಸಾಕು, ಬ್ರಾಹ್ಮಣರಿಗೆ ನೀವು ದಾನವನ್ನು ಮಾಡಬಹುದು. ಅಯಮೇವ ಪರೋ ಧರ್ಮ ಸಂವೃತ್ತ ಸತ್ಸು ವಿದ್ಯತೆ ಗರ್ಭಸ್ಥಾನೇ ವಿಶುದ್ಧಾನಾಂ ಧರ್ಮಸ್ಯ ನಿಯತೋ ಮಹಾನ್. ಇದು ಪರಮಧರ್ಮ ಬ್ರಾಹ್ಮಣನಿಗೆ. ಗರ್ಭದಲ್ಲಿಯೇ ವಿಶುದ್ಧರಾದವರಿಗೆ ಒಲಿಯುವ ಧರ್ಮ. ಆದ್ದರಿಂದ ಅವನೇನು ಮಾಡ್ತಾನೆ, ಆತಿಥ್ಯ ಮೊದಲಾದವುಗಳನ್ನು ಮಾಡ್ತಾ ಸ್ವಾಧ್ಯಾಯ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಚಕ್ಷುಶ್ರೋತ್ರ ಮನೋಜಿಹ್ವ ಸ್ನಿಗ್ಧ ವರ್ಣಪ್ರದ ಸದಾ. ಕಣ್ಣಿಗೆ, ಕಿವಿಗೆ, ಮನಸ್ಸಿಗೆ, ನಾಲಿಗೆಗೆ ಒಳಿತನ್ನು ಮಾಡುವ ಗೃಹಸ್ಥ ಅವನು ಮಿಗಿಲು. ಬಂದವರಿಗೆ ಪಾದ್ಯ, ಅರ್ಘ್ಯ, ಆತನ, ಶಯನ, ದೀಪ, ಪ್ರತಿಶ್ರಯ ಮೊದಲಾದವುಗಳನ್ನು ಕೊಡುವವನು ಧಾರ್ಮಿಕ. ಪಾದ್ಯ ಅಂದರೆ ಕಾಲು ತೊಳೆಯುವ ನೀರು, ಅರ್ಘ್ಯ ಅಂದರೆ ಮೋರೆ ತೊಳೆಯುವ ನೀರು, ಮತ್ತು ಅರ್ಘ್ಯ ಅಂದರೆ ಕೃತಜ್ಞತಾಪೂರ್ವಕವಾಗಿ ನಮ್ಮ ಅರ್ಪಣೆ ಏನಿದೆ ಅದು. ಇವಾಗ ಸೂರ್ಯಾರ್ಘ್ಯ ಅಂದರೆ ಮುಖ ತೊಳೆಯುವ ನೀರಲ್ಲ, ಅದು ಸೂರ್ಯಾರ್ಘ್ಯ ಅಂತಂದರೆ ಕೃತಜ್ಞತೆ, ಇಷ್ಟು ಉಪಕಾರ ಮಾಡಿದ್ದೀನಿ ನೀನು ಅಂತ.
ಇದನ್ನೆಲ್ಲ ಕೊಡುವವನು. ಇದು ಪ್ರವೃತ್ತ ಲಕ್ಷಣ ಧರ್ಮ, ಪ್ರವೃತ್ತಿ. ಇದರಲ್ಲಿ ತೊಡಗಬೇಕು. ಇದು ತೊಡಗಬೇಕು ಅಂತಂದರೆ ಗೃಹಸ್ಥನಾದವನಿಗೆ ಹಣ ಬೇಕು. ಹಣಕ್ಕಾಗಿ ಒಂದು ವೃತ್ತಿಯನ್ನು ಅವಲಂಬಿಸಬೇಕು. ಇದಕ್ಕಾಗಿ ಇದನ್ನು ಪ್ರವೃತ್ತಿ ಧರ್ಮ ಅಂತ ಕರೀತಾರೆ. ಇನ್ನು ನಿವೃತ್ತಿ ಧರ್ಮ. ನಿವೃತ್ತಿ ಧರ್ಮ ಅಂತಂದರೆ ಅದನ್ನೂ ಬಿಟ್ಟು ಇರೋದು. ಸನ್ಯಾಸಿ ಆಗಬೇಕು. ಅವಾಗ ಸನ್ಯಾಸಿಗೆ ಅತಿಥಿ ಇಲ್ಲ. ಸನ್ಯಾಸಿಗಳಿಗೆ ಅತಿಥಿ ಇಲ್ಲ, ಏನೂ ಇಲ್ಲ. ಸರ್ವಭೂತ ದಯಾ ಧರ್ಮೋ ನಿವೃತ್ತಿ ಪರಮಸ್ಸದಾ ಬುಭುಕ್ಷಿತಂ ಪಿಪಾತಾರ್ಥಂ ಅತಿಥಿಂ ಶ್ರಾಂತಮಾಗತಂ ಅರ್ಚಯಂತಿ ವರಾರೋಹೆ ತೇಚಾಮಪಿ ಫಲಂ ಮಹತ್. ಆ ತರಹದ ನಿವೃತ್ತಿ ನಿರತನಾದವನು ಬಂದಾಗಲೂ ಸೇವೆ ಮಾಡಬೇಕಾದದ್ದು ಪ್ರವೃತ್ತಿ ಧರ್ಮ. ಅವನಿಗೆ ಮನೆಯೇ ಇರೋದಿಲ್ಲ ಸನ್ಯಾಸಿಗೆ, ಅದರಿಂದಾಗಿ ಇದು ಇರಲ್ಲ. ಆದರೆ ದಯೆ ಇರಬೇಕು. ಪಾತ್ರಮಿತ್ಯೇವ ದಾತವ್ಯಂ ಸರ್ವಸ್ಮೈ ಧರ್ಮಕಾಂಕ್ಷಿಭಿಃ ಆಗಮಿಷ್ಯತಿ ಯತ್ಪಾತ್ರಂ ತತ್ಪಾತ್ರಂ ತಾರಯಿಷ್ಯತಿ. ಒಬ್ಬನಿಗೆ ಸತ್ಕಾರ ಮಾಡಬೇಕಾದ್ರೆ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ಪರಮಧರ್ಮ. ಇವರು ಬಹಳ ಒಳ್ಳೆಯ ಜನ, ಇವರಿಗೆ ನಾವು ಸತ್ಕಾರ ಮಾಡಿದ್ರೆ ಮುಂದೆ ಈ ಫಲಗಳು ಸಿಗತ್ತೆ ಅನ್ನೋದು ಇಟ್ಕೊಳ್ಬಾರ್ದು. ಅದು ಇಟ್ಟುಕೊಳ್ಳದೆ ಮಾಡೋದು ನಿಜವಾದ ಒಂದು ಧರ್ಮ. ಎಷ್ಟು ಪೂಜಾಂ ಯಥಾಶಕ್ತಿಯ ಸೌಮ್ಯ ಚಿತ್ತ ಪ್ರಯೋಜಯೇತ್ ಚಿತ್ತ ಮೂಲೋ ಭವೇದ್ ಧರ್ಮೋ ಧರ್ಮ ಮೂಲಂ ಭವೇದ್ಯತಃ. ಯಥಾಶಕ್ತಿ ಪೂಜೆಯನ್ನು ಸಲ್ಲಿಸಬೇಕು, ಸೌಮ್ಯ ಚಿತ್ತದಿಂದ ಕೊಡಬೇಕು. ಆ ದಾನ ಉತ್ತಮ. ಆಯ್ತಾ? ಹಾಗೆ ಕೊಡುವಾಗ ಏನು ನೀರನ್ನು ಕೊಡ್ತೇವೆ ಕುಡಿಲಿಕ್ಕೆ, ಕಾಲು ತೊಳೆದದ್ದು, ಅದರ ಒಂದೊಂದು ಬಿಂದು ಅದು ಒಂದೊಂದು ತಟಾಕವನ್ನು ದಾನ ಮಾಡಿದ್ದಕ್ಕೆ ಸಮ. ತೋಯ ಪೂರ್ಣಾನಿ ದೃಶ್ಯಂತೆ ಅಪ್ರತರ್ಕ್ಯಾಣಿ ಶೋಭನೆ ಅಲ್ಪಮಲ್ಪಮಪಿಶ್ಯೇಕಂ ದೀಯಮಾನಂ ವಿವರ್ಧತೆ. ಅದರಿಂದಾಗಿ ನೀರು ಅಂತನ್ನೋದು ಅತ್ಯಂತ ಮುಖ್ಯ. ಬಂದವರಿಗೆ ಕಾಲು ತೊಳಿಲಿಕ್ಕೆ ನೀರು ಕೊಡೋದು, ಕುಡಿಲಿಕ್ಕೆ ನೀರು ಕೊಡೋದು ಇತ್ಯಾದಿಗಳು ಬಹಳ ಮುಖ್ಯ. ದಾನ ಮತ್ತು ಭೋಗ ಎರಡೂ ಕೂಡ ಶ್ರೇಯಸ್ಸಾಗೋದು ಯಾವಾಗ ಗೊತ್ತಾ? ಈ ಗೃಹಸ್ಥ ಧರ್ಮವನ್ನು ಆಚರಿಸಿದಾಗ. ದಾನಕ್ಕಿಂತ ಸಮನಾದದ್ದು ಇನ್ನೊಂದಿಲ್ಲ, ದಾನಕ್ಕಿಂತ ಸಮನಾದ ವಿಧಿ ಇಲ್ಲ, ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ, ಅಯಥಾರ್ಥ ಜ್ಞಾನಕ್ಕಿಂತ ಮಿಗಿಲಾದ ಪಾಪವಿಲ್ಲ. ಹೀಗೆ ಮಾಡಿಕೊಂಡು ಗೃಹಸ್ಥನಾದವನಿದ್ರೆ ನಿವೃತ್ತಿ ಧರ್ಮ ಹೀಗಲ್ಲ. ಆದಿತ್ಯಾಭಿಮುಖೋ ಭೂತ್ವ ಜಟಾವಲ್ಕಲ ಸಂಯುತಃ ಮಂಡೂಕಚಾಯಿ ಹೇಮಂತೆ ಗ್ರೀಷ್ಮೆ ಪಂಚತಪಾ ಭವೇತ್. ಆದಿತ್ಯಾಭಿಮುಖನಾಗಿ ಗ್ರೀಷ್ಮದಲ್ಲಿ 5 ಅಗ್ನಿಗಳ ನಡುವೆ ತಪಸ್ಸು ಮಾಡೋದು. 4 ಕಡೆ ಬೆಂಕಿಯನ್ನು ಹಾಕಿಕೊಂಡು ಉರಿದುರಿಯುವ ಬೆಂಕಿಯನ್ನು, ಸೂರ್ಯನೆಂಬ 5ನೇ ಬೆಂಕಿಯನ್ನು ನೋಡ್ತಾ ತಪಸ್ಸು ಮಾಡೋದು. ಇದು ಪಂಚತಪಸ್ಸು. ಹೇಮಂತದಲ್ಲಿ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡೋದು. ಇದು ಪಂಚತಪಸ್ಸು, ಪಂಚಾಗ್ನಿ ತಪಸ್ಸು ಅಥವಾ ಪಂಚತಪಸ್ಸು ಅಂತ ಕರೀತಾರೆ. ಈ ತರಹ ತಪಸ್ಸು ಮಾಡುವವರು ಕೂಡ ಗೃಹಸ್ಥ ಧರ್ಮದ 16ನೇ ಒಂದು ಪಾಲನ್ನು ಹೊಂದೋದಿಲ್ಲ. ಗೃಹಸ್ಥ ಧರ್ಮ ಅಷ್ಟು ಶ್ರೇಷ್ಠ. ಹಾಗಾದರೆ ಗೃಹಸ್ಥಾಶ್ರಮದ ಚರ್ಯೆಯನ್ನೆಲ್ಲ ಹೇಳಿ ಇನ್ನೊಮ್ಮೆ ಅಂತ ಹೇಳಿ ಅವಳು ಕೇಳ್ತಾಳೆ. ಆಗ ಸಾರಭೂತವಾದದ್ದನ್ನು ಹೇಳ್ತೇನೆ ಅಂತ. ಗೃಹಸ್ಥಾಶ್ರಮದಲ್ಲಿ ಇದ್ದು ತಂದೆ ತಾಯಿಗಳನ್ನು ಸೇವೆ ಮಾಡಬೇಕು. ಶುಶ್ರೂಷಂತೆ ಯೇ ಪಿತರಂ ಮಾತರಂಚ ಗೃಹಾಶ್ರಮೆ ಭರ್ತಾರಂ ಚೈವ ಯಾ ನಾರಿ ಅಗ್ನಿಹೋತ್ರಂಚ ಯೇ ದ್ವಿಜಾ. ಗಂಡನ ಸೇವೆ ಮಾಡಬೇಕು. ತೇಷು ತೇಷು ಚ ಪ್ರೀಣಂತಿ ದೇವಾ ಇಂದ್ರ ಪುರೋಗಮಾ. ಇದೆಲ್ಲ ಪೂರ್ತಿ ಧರ್ಮ ಅಂತ ನೋಡ್ತಾ ಇದ್ದ ಕಾಲ. ಈಗ ಅನೇಕ ವ್ಯತ್ಯಾಸಗಳಾಗ್ತವೆ.
ಈ ಕಾಲ ಈಗ ಇಲ್ವಲ್ಲ ಅಂತ ಹೇಳಿ ದುಃಖ ಪಡಬೇಕು. ತೇಷು ತೇಷು ಚ ಪ್ರೀಣಂತಿ ದೇವ ಇಂದ್ರ ಪುರೋಗಮಾಹ. ಯಾರು ಹೀಗೆ ಮಾಡ್ತಾರೆ, ತಂದೆ ತಾಯಿಗಳು, ಆಮೇಲೆ ಗಂಡನ ತಂದೆ ತಾಯಿಗಳು, ಗಂಡ ಸೇವೆ ಮಾಡ್ತೀವಿ ಸರಿ, ಅವರೇ ಅಯೋಗ್ಯರಾಗಿದ್ರೆ ಅಂತ ಪ್ರಶ್ನೆ ಬಂದರೆ ಇವತ್ತು ಉತ್ತರವೇ ಇಲ್ಲ. ಗಂಡನೇ ಅಯೋಗ್ಯ, ಸೇವೆ ಮಾಡಬೇಕಾ ಮಾಡಬಾರ್ದಾ? ಅವ್ರು ಏನೇನೋ ತಪ್ಪು ತಿಳ್ಕೊತಾರೆ, ಮಾಡಬೇಕಾ ಮಾಡಬಾರ್ದು? ಅದಕ್ಕೆ ಉತ್ತರ ಏನಿದೆ? ಏನಿಲ್ಲ. ಸ್ವಾಧ್ಯಾಯ ಅಂತೂ ಮಾಡ್ರಿ, ಧರ್ಮ ಮಾರ್ಗದಲ್ಲಂತೂ ಇರ್ರಿ, ಕೈಲಾಗಿದ್ದನ್ನು ಮಾಡಿ. ಅವರು ಹೇಳಿದ ಎಲ್ಲವನ್ನೂ ಮಾಡಲಿಕ್ಕಾಗದೇ ಇರ್ಬೋದು, ಆ ಪರಿಸ್ಥಿತಿಯೂ ಇದೆ. ಇವತ್ತಿನ ಪರಿಸ್ಥಿತಿಗೆ ಇದು ಪೂರ್ತಿಯಾಗಿ ನಾವು ಏನು ಹೇಳಲಿಕ್ಕಾಗಲ್ಲ. ಇವತ್ತು ಅವರವ್ರದನ್ನು ನೋಡ್ಕೊಳ್ಬೇಕು. ಇದಿಷ್ಟು ನನಗೆ ಮಾಡಲಿಕ್ಕಾಗತ್ತೆ. ಒಂದು ಇವಾಗ ಏನು ಟ್ರೆಂಡ್ ಇದೆ, ಹಾಗೆ ಚಾರ್ಟ್ ಹಾಕ್ಕೊಂಡು ಎಷ್ಟು ಮಾಡಲಿಕ್ಕಾಗತ್ತೆ, ಎಷ್ಟು ಮಾಡಲಿಕ್ಕಾಗಲ್ಲ ಅಂತ ಇಟ್ಟುಕೊಂಡು ಟಿಕ್ ಮಾಡ್ಕೊಂಡು ಹೋಗಬೇಕು. ನನ್ನ ಕೈಲಿ ಮಾಡಲಿಕ್ಕಾಗೋದು ಯಾವುದು, ಮಾಡಲಿಕ್ಕಾಗದೇ ಇರೋದು ಯಾವುದು ಅಂತ ಟಿಕ್ ಹಾಕ್ಕೊಂಡು ಹೋಗ್ಬೇಕು ಅಷ್ಟೇ ವಿನಃ ಇವತ್ತು ಇದಕ್ಕಿಂತ ನಾವು ಹೆಚ್ಚೇನು ಹೇಳಲಿಕ್ಕಾಗಲ್ಲ. ನೀವು ಎಂಥ ಅಯೋಗ್ಯರಾಗಿದ್ದರೂ ಸೇವೆ ಮಾಡಿ ಅಂತ ಇವತ್ತು ಹೇಳಲಿಕ್ಕಾಗತ್ತಾ? ನಮ್ಮ ಹಿಂದಿನ ತಲೆಮಾರೆಲ್ಲ ಮುಗೀತು ಬಿಡಿ. ನಮ್ಮ ತಾಯಿಯ ಇಮಿಡಿಯೇಟ್ ನೆಕ್ಸ್ಟು, ಅವರ ಇಮಿಡಿಯೇಟ್ ನೆಕ್ಸ್ಟು, ಆ ತಲೆಮಾರು ಮುಗೀತು. ನಮ್ಮ ಮುಂದಿನ ತಲೆಮಾರಿಗೆ ಏನು ಹೇಳಲಿಕ್ಕಾಗತ್ತೆ ನಾವು? ಪರಿಸ್ಥಿತಿಗಳು ವೇಗವಾಗಿ ಬದಲಾಯಿಸ್ತಾ ಇರುವಾಗ ಅದಕ್ಕೆ ನೋಡ್ರಪ್ಪ, ಇಷ್ಟು ಲಿಸ್ಟ್ ಹಾಕ್ಕೊಳ್ಳಿ, ಅದರಲ್ಲಿ ಯಾವುದು ಮಾಡಲಿಕ್ಕಾಗತ್ತೆ, ದೇವರ ಕಡೆ ಹೋಗಬಹುದಾದದ್ರಲ್ಲಿ ಯಾವ ಒಂದು ಅನುಸರಣೆಯನ್ನು ಮಾಡಬಹುದು ಅಂತ ಹೇಳಿ ಟಿಕ್ ಹಾಕೊಂಡು ಮುಂದೆ ಹೋಗಿ. ನೀನು ಈಗ ಅತ್ತೆ ಸೇವೆಯನ್ನು ಮಾಡಲೇಬೇಕು ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅವರೇ ದೇವ್ರು ನಂಬ್ತಾ ಇರಲ್ಲ, ಅವರು ಸೇವೆ ಮಾಡಿ ಅವ್ರ ಮೂಲಕ ದೇವ್ರ ಸೇವೆ ಮಾಡೋದು ಅಂದರೆ ಹೇಗೆ? ಕಷ್ಟ ಇದೆ. ಇವತ್ತು ಹೇಳಲಿಕ್ಕೆ ಸುಲಭ ನೋಡಿ. ಇದು ಎಲ್ಲವೂ ಧರ್ಮದ ಸಾಧನಗಳೇ ವಿನಃ ಇವೇ ಧರ್ಮನೂ ಅಲ್ಲ. ಗಂಡನ ಸೇವೆ ಮಾಡಿ, ಗಂಡನೇ ನಾಸ್ತಿಕ, ಅವನ ಸೇವೆ ಹೆಂಗೆ ಮಾಡೋದು? ಅವನು ಹೇಳ್ತಾನೆ ನೀನು ವೇದಾಂತವನ್ನು ಓದಬೇಡ ಅಂತ ಹೇಳ್ತಾನೆ, ಅವಾಗೆಂತ ಮಾಡೋದು? ಅವಾಗೇನು ಮಾಡಬೇಕು? ಜೊತೆಗಿರ್ತೀವಪ್ಪ, ಆದರೆ ವೇದಾಂತ ನನ್ನ ಇಂಟ್ರೆಸ್ಟು ಅಂತ ಅನ್ಬೇಕು ಅಷ್ಟೇ. ನಿಮ್ಮ ಸ್ಪೇಸ್, ಪ್ರೈವೇಟ್ ಸ್ಪೇಸ್ ನಿಮಗಿರುತ್ತೆ, ನಮ್ಮ ಪ್ರೈವೇಟ್ ಸ್ಪೇಸ್ ನಮಗಿರುತ್ತೆ. ನೀವು ಇದಕ್ಕೆ ಬರಬೇಡಿ, ನಾವು ಇದಕ್ಕೆ ಬರಲ್ಲ, ಅದ್ರ ಉಳಿದದ್ರಲ್ಲಿ ನಾವಿಬ್ಬರು ಹೊಂದಾಣಿಕೆಯಿಂದ ಹೋಗ್ತೇವೆ. ಈ ತರಹ ಮಾಡಬೇಕಷ್ಟೇ ವಿನಃ ಬೇರೆ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಆಸಕ್ತಳಲ್ಲದ ಹೆಂಡತಿ ಇರ್ತಾಳೆ, ಇವನಿಗೆ ಆಸಕ್ತಿ ಇರುತ್ತೆ, ಅವಾಗೇನು ಮಾಡೋದು? ಸ್ವದಾರ ನಿರತಿ ಇರಬೇಕು, ಅವಳನ್ನು ಸಂತೋಷಗೊಳಿಸಬೇಕು. ದಾರತುಷ್ಟಿರ್ ಮಹಾನ್ ಧರ್ಮ ಅಂತ ಹಿಂದೆನೇ ಹೇಳಿದ್ದಾರೆ. ಹೆಂಡತಿಯನ್ನು ಸಂತೋಷಗೊಳಿಸೋದು ಉತ್ತಮ ಧರ್ಮ. ಆದರೆ ಹೆಂಡತಿಗೆ ಸಂತೋಷವೇ ಆಗಲ್ಲ ಅಂದಾಗ ಏನು ಮಾಡಲಿಕ್ಕಾಗತ್ತೆ? ನೀನು ಆಸ್ತಿಕನಾಗಿದ್ದಾಗ ಅವಳು ವಿರೋಧಿಸ್ತಾಳೆ ಅಂದರೆ ಆಯಿತು, ಇದು ನನ್ನ ಪ್ರೈವೇಟ್ ಸ್ಪೇಸು, ಅದು ನಿನ್ನ ಪ್ರೈವೇಟ್ ಸ್ಪೇಸ್. ಅದರಿಂದ ಆಚೆಗೆ ನಾವಿಬ್ಬರು ಒಂದಾಗಿರ್ತೇವೆ. ನಾಸ್ತಿಕತೆಯಲ್ಲಿ ನಿನಗೆ ನಾನು ಅಡ್ಡಿ ಬರಲ್ಲ, ಆಸ್ತಿಕತೆಯಲ್ಲಿ ನೀನು ನನಗೆ ಅಡ್ಡಿ ಬರಬೇಡ. ಈ ತರಹದ್ದು ಒಪ್ಕೊಳ್ಳೇಬೇಕಾಗತ್ತೆ. ಇದು ಪ್ರಾಕ್ಟಿಕಲ್. ಇದು ನಾವು ಇದನ್ನು ಈ ಸ್ವಾಮಿಗಳೆಲ್ಲ ಏನು ಮಾಡಿಸ್ತಾರೆ ಅಂತಂದರೆ, ಅವ್ರಿಗೇನೋ ಏನು ಗೊತ್ತಿರಲ್ಲ ಪಾಪ, ಅದು ಸ್ವಲ್ಪ ಹಳಬ ಸ್ವಾಮಿಗಳಿಗೆ. ಅವರು ಏನು ಮಾಡ್ತಾರೆ, ಏನು ಒಂದು ಯಾವುದೋ ಒಂದು ಸಮ್ಮೇಳನವನ್ನು ಮಾಡಿದಾಗ ಹೆಣ್ಮಕ್ಳಿಗೆ ಮಾತಾಡಲಿಕ್ಕೆ ಒಂದಿಷ್ಟು ಅವಕಾಶ, ಮಹಿಳಾ ಗೋಷ್ಠಿ ಅಂತ ಇರ್ತಾರೆ. ಆ ಹೆಣ್ಣು ಮಕ್ಕಳಿಗೆಲ್ಲ ಅಧ್ಯಾತ್ಮ ಯಾವುದು, ಆಚಾರ ಯಾವುದು, ಆಚಾರ ಅಧ್ಯಾತ್ಮವನ್ನು ಪೋಷಿಸಬೇಕು. ಆಚಾರ ಇಲ್ಲದೆ ಹೋದರೂ ಅಧ್ಯಾತ್ಮ ಇಟ್ಕೊಳ್ಳಿ ಅಂತ ಹೇಳೋಷ್ಟು ತಲೆ ಇರಲ್ಲ. ಅವರು ಸ್ತ್ರೀ ಧರ್ಮ ಅಂತ ಹೇಳಿದ ಕೂಡಲೇ ಉದ್ದ ಕುಂಕುಮ ಅಂತ ಶುರು ಮಾಡ್ತಾರೆ. ಉದ್ದ ಕುಂಕುಮ, ಕಚ್ಚೆ ಪಂಚೆ, ಯಾವಾಗ ಇದರಿಂದ ಇವುಗಳ ಆಚೆ ಬರ್ತಾವೋ ದೇವರಿಗೆ ಗೊತ್ತು. ನಮಗೆ ಮುಂದಿನ ಮಕ್ಕಳಿಗೆ ಬೇಕಾದದ್ದು ಅಧ್ಯಾತ್ಮವನ್ನು ಕೊಟ್ಟರೆ ಆಚಾರ ತನ್ನಿಂದ ತಾನೇ ಬರುತ್ತೆ. ನೀವು ಅಧ್ಯಾತ್ಮ ಪರಿಚಯ ಮಾಡಿಸದೆ ಆಚಾರವನ್ನು ಕೊಟ್ಟರೆ ಅಧ್ಯಾತ್ಮ ಇಲ್ಲ ಇಲ್ಲಿ ಅಂತ ಅನ್ಕೋತಾರೆ. ಬಹಳ ಪ್ರಾಬ್ಲಮ್ ಆಗಿದೆ ಇದು. ಎಷ್ಟು ಜನ ಕೇಳಿದ್ರು ಅರ್ಥ ಆಗಲ್ಲ. ಹೀಗಿದೆ ಪರಿಸ್ಥಿತಿ. ಇಷ್ಟನ್ನು ಹೇಳಿದ ಮೇಲೆ ಪಿತೃಲೋಕಸ್ಥ ಸ್ವಧರ್ಮೇಣ ತರಜ್ಯತೆ ಉಮಾ ಮಾತಾ ಪಿತೃವಿಯುಕ್ತಾನಾಂ ಕಾಚರ್ಯ ಗೃಹಮೇಧಿನಾಂ ವಿಧವಾನಾಂಚ ನಾರೀಣಾಂ ಭವಾನಿ ತದ್ಬ್ರವೀತು ಮೇ.
ಇವಾಗ ತಂದೆ ಇರಲ್ಲ, ತಾಯಿ ಇರಲ್ಲ ಅಂಥವ್ರೇನು ಮಾಡಬೇಕು? ವಿಧವಾನಾಂಚ ನಾರೀಣಾಂ, ಗಂಡನನ್ನು ಕಳ್ಕೊಂಡಿರ್ತಾಳೆ, ಅವಳೇನು ಮಾಡಬೇಕು? ಖಂಡಿತ ನೀವು ಈಗ ಏನು ಅಂದ್ಕೊಂಡಿದ್ದೀರಾ, ಈಗ ಇರುವವರು ಯಾರ್ಯಾರೇನೇನು ಮಾಡ್ತಾರೆ ಆ ತರಹ ಇಲ್ಲ. ಅಷ್ಟು ಮಾತ್ರ ಇಟ್ಕೊಳ್ಳಿ, ಇದನ್ನ ನಾಳೆ ಹೇಳೋಣ. ಕೃಷ್ಣಾರ್ಪಣಮಸ್ತು.